ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಸಾರ್ಥಕ ಸಮ್ಮೇಳನದ ವಿಶಿಷ್ಟವಾದಂತಹ ಒಂದು ಟ್ರೈನಿಂಗ್ಗೆ ನಿಮ್ಮೆಲ್ಲರೂ ಕೂಡ ಹಾರ್ದಿಕವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಈಗಾಗಲೇ ಸಾರ್ಥಕ ಸಮ್ಮೇಳನ ಪ್ರೋಗ್ರಾಮ್ ಈ ಒಂದು ಬೆಳಿಗ್ಗೆ ಏನು ಕ್ಲಾಸ್ ನಡೆಸ್ತಾ ಇದೀವಿ, 7 ಗಂಟೆಗೆ ರೀಟೇಲ್ ಕ್ಲಾಸ್ ಮಾಡ್ತಾ ಇದೀವಿ. ಇದು ಸೂಪರ್ ಹಿಟ್ ಆಗಿದೆ. ಎಲ್ಲರೂ ಕೂಡ ತುಂಬಾ ಎಕ್ಸಲೆಂಟ್ ವಂಡರ್ಫುಲ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಮೋದಿ ಕೇರ್ ಪ್ರೀತಿ ಜಾಸ್ತಿ ಆಗ್ತಾ ಇದೆ, ಜೀವನ ಪ್ರೀತಿ ಜಾಸ್ತಿ ಆಗ್ತಾ ಇದೆ, ಕನಸುಗಳು ದೊಡ್ಡದಾಗ್ತಾ ಇದೆ. ಸೊ ಸಕ್ಸಸ್ ಸ್ಟೋರಿ ನೋಡ್ತಾ ಎಲ್ರಿಗೂ ಕೂಡ ಒಂದು ಡ್ರೀಮ್ ತುಂಬಾ ದೊಡ್ಡದಾಗ್ತಾ ಇದೆ, ಆಲೋಚನೆ ತುಂಬಾ ದೊಡ್ಡದಾಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಹಾಗಾಗಿ ನಮಗೂ ಕೂಡ ಜಾಸ್ತಿ ಹುಮ್ಮಸ್ ಬರ್ತಾ ಇದೆ. ಏನಿವತ್ತು ನಮ್ದು ಮಿಷನ್ ಕೂಡ ಏನ್ ನಡೆಸ್ತಾ ಇದೀವಿ, ಮಿಷನ್ 1000 ಮಿಲಿಯನಿಯರ್ಸ್ ಸೃಷ್ಟಿ ಮಾಡ್ತಕ್ಕಂಥ ಈಗಾಗಲೇ ಟ್ರೈನಿಂಗ್ ಲಾಸ್ಟ್ ವೀಕ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀರಾ. ಸೊ ಆ ಟ್ರೈನಿಂಗ್ ನೋಡಿರ್ತಕ್ಕಂಥದ್ದು ಏನು ಒಂದು ಥರ್ಸ್ಡೇ ಟ್ರೈನಿಂಗ್ ಆಯ್ತು. ಅದಾದ ನಂತರ ಸಾಟರ್ಡೆ ಪ್ರಮೋದ್ ಆಚಾರ್ಯ ಸರ್ದು ನೋಡ್ಕೊಂಡ್ ಬಂದಿದ್ದೀರಾ. ಥರ್ಸ್ಡೇ ಟ್ರೈನಿಂಗು 11 ಜನ ಲೀಡರ್ಗಳದ್ದು ಸಂತೋಷ್ ಶೆಟ್ಟಿ ಅವರು ಏನ್ ಲೀಡ್ ಮಾಡಿದ್ರು. ಸೊ 10 ಜನ ಲೀಡರ್ಗಳು 5 ನಿಮಿಷ 6 ನಿಮಿಷ ಏನ್ ಟ್ರೈನಿಂಗ್ ಕೊಟ್ಟು ಬಂದಿದ್ದಾರೆ. ಅದು ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಅನ್ನ ಒಂದು ಕೊಟ್ಟಿರ್ತಕ್ಕಂತ ಒಂದು ಸ್ಪೆಷಲ್ ಸೂಪರ್ ಹಿಟ್ ಸಕ್ಸಸ್ಫುಲ್ ಆದಂತ ಒಂದು ಪ್ರೋಗ್ರಾಮು. ಪ್ರತಿ ಲೀಡರ್ಗಳು ಏನು ಒಂದು ಸ್ಪೆಷಲ್ ಸಕ್ಸಸ್ ಸೀಕ್ರೆಟ್ ಕೊಟ್ಟಿದ್ದಾರೆ. ಯಾವ ತರ ನೀವು ಮಿಲಿಯನರ್ ಆಗ್ಲಿಕ್ಕೆ ನಿಮ್ ಮೈಂಡ್ ಸೆಟ್ ಯಾವ ತರ ಇರಬೇಕು, ಪ್ರಿಪರೇಷನ್ ಯಾವ ತರ ಇರಬೇಕು, ಸ್ಪಾನ್ಸರಿಂಗ್ ಯಾವ ತರ ಮಾಡಬೇಕು, ವಿಷನ್ ಯಾವ ತರ ಇರಬೇಕು ನಿಮಗೆ, ಅದೇ ತರ ಸೊ ಯಾವ ತರ ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡ್ಕೋಬೇಕಾಗುತ್ತೆ, ಎಥಿಕ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕೂಡ. ಸೊ ಏನು ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಒಂದು ಸಮೀರ್ ಸರ್ ಜೊತೆ ನಾವೆಲ್ಲರೂ ಕೂಡ ಡಿಸೆಂಬರ್ 15ಕ್ಕೆ ಅವ್ರ ಜೊತೆ ಒಂದು ಗ್ರ್ಯಾಂಡ್ ಪಾರ್ಟಿನ ಎಂಜಾಯ್ ಮಾಡ್ತಾ ಇದೀವಿ. ಆ ವಿಚಾರದಲ್ಲಿ ಸಾಕಷ್ಟು ತರಬೇತಿ ಅಂಡ್ ಸಕ್ಸಸ್ ಸೀಕ್ರೆಟ್ ನಿಮ್ಮೆಲ್ಲರೂ ಕೂಡ ಗೊತ್ತಾಗಿದೆ. ಸೊ ನಿಮ್ಮೆಲ್ಲರ ಒಂದು ಆತ್ಮವಿಶ್ವಾಸ ಇವತ್ತು ಮುಗಿಲ್ ಮಟ್ಟಕ್ಕೆ ಹೇರಿದೆ ಅಂತ ಹೇಳಕ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗಾಗಲೇ ಆ ಒಂದು ವಿಡಿಯೋ ನಿಮಗೆ ಮತ್ತೆ ಸಿಗ್ತಾ ಇದೆ. ಆ ವಿಡಿಯೋನ ಮತ್ತೆ ನೀವು ಎಲ್ಲರೂ ಕೂಡ ಅದನ್ನ ಆ ಲಿಂಕ್ ಏನಿದೆ, ಸ್ಪೆಷಲ್ ಲಿಂಕ್, ಅದು ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ಓದಿ ಸಿಗೋದಿಲ್ಲ. ಲೀಡರ್ನ ಕೇಳಿ ಅದು ಮತ್ತೊಂದ್ಸಲ ನೋಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸಿಕ್ಕಿದ್ದು ಪ್ರಮೋದ್ ಆಚಾರ್ಯ ಸರ್ ಅವರ ಲೆಜೆಂಡರಿ ಟಾಕ್. ಅದು ಇನ್ನೊಂದು ಹಿಸ್ಟ್ರಿ ಕ್ರಿಯೇಷನ್ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಒಂದು ವಂಡರ್ಫುಲ್ ಇಂಟರಾಕ್ಷನ್. ರಾಜು ಡಿಜಿ ಮತ್ತೆ ನೀನಾ ಮೇಡಮ್, ನಮ್ಮ ಗಾಡ್ ಮದರ್ ನೀನಾ ಮೇಡಮ್, ಒಂದು ಮೋದಿ ಕೇರ್ನ ಆತ್ಮ, ಮೋದಿ ಕೇರ್ನ ಹೃದಯ ಆಗಿರ್ತಕ್ಕಂತಹ ಪ್ರಮೋದ್ ಆಚಾರ್ಯ ಸರ್ ಜೊತೆ ಏನೊಂದು ವಂಡರ್ಫುಲ್ ಇಂಟರಾಕ್ಷನ್ ಆಯ್ತು. ಹಾರ್ಟ್ ಟು ಹಾರ್ಟ್ ಇಂಟರಾಕ್ಷನ್, ಒಂದು ಚಿಟ್ ಚಾಟ್, ಅದು ಎಲ್ಲರ ಒಂದು ಮನಸ್ಸನ್ನ ಗೆದ್ದಿದೆ. ಈಗಾಗಲೇ ನಿಮಗೆ ಒಂದು ಬಿಸ್ನೆಸ್ಸಿನ ಒಂದು ಐಟು, ಒಂದು ಡೆಪ್ತು, ಬಿಸ್ನೆಸ್ ನ ಸ್ಟ್ರೆಂತ್, ಯಾವ ತರ ಅವರು ಒಂದು ನಾರ್ಮಲ್ ನೋ ಬ್ಯಾಕ್ ಗ್ರೌಂಡ್ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿರೋ ವ್ಯಕ್ತಿ ಇವತ್ತು ಮೋದಿ ಕೇರ್ ನಲ್ಲಿ ಯಾವ ತರ ತಿಂಗಳಿಗೆ 40 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಲಕ್ಷಾಂತರ ಮಿಲಿಯನ್ಸ್ ಟುಗೆದರ್ ಜನಗಳ ಮನಸ್ಸನ್ನ ಏನ್ ಗೆದ್ದಿದ್ದಾರೆ. ಇಷ್ಟು ದೊಡ್ಡ ಒಂದು ಮೋದಿ ಕೇರ್ನ ಭೀಷ್ಮಾಚಾರ್ಯ ಅಂತ ಪ್ರಖ್ಯಾತ ಆಗಿದ್ದಾರೆ. ಇನ್ನು ಸಾಕಷ್ಟು ಟೈಟಲ್ಗಳಿದೆ ಅವರಿಗೆ. ಮೋದಿ ಕೇರ್ನ ದ್ರೋಣಾಚಾರ್ಯ ಅಂತ ಪ್ರಖ್ಯಾತ ಆಗಿದ್ದಾರೆ. ಅವರ ಇಂಟ್ರಾಕ್ಷನ್, ಅವ್ರ ಎಥಿಕ್ಸ್ ಅನ್ನ ವಿಚಾರ ಅಳವಡಿಸ್ಕೊಂಡಿರೋದು, ಹಾರ್ಟ್ಲಿಯಾಗಿ ಇನ್ವಾಲ್ವ್ ಆಗಿರೋದು, ಎಲ್ಲರ ಜೊತೆ ಒಂದು ರೆಸ್ಪೆಕ್ಟ್ ಅನ್ನ ಅದು ಅವ್ರು ಕೊಡೋದ್ರ ಮುಖಾಂತರ, ಕೊಡೋದ್ರ ಮುಖಾಂತರ ಪ್ರೀತಿ ಸಂಪಾದನೆ ಮಾಡಿರೋದು. ಮೋದಿ ಕೇರೇ ಒಂದು ಪಂಚಪ್ರಾಣ ಅಂತ ಅನ್ಕೊಂಡು ನಮ್ ಜೊತೆ ಸೊ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋದು. ಎಲ್ಲರೂ ಕೂಡ ಒಂದು ರೋಲ್ ಮಾಡೆಲ್ ಅಂತಕ್ಕದ್ದನ್ನ ನಾವ್ ಹೇಳಕ್ ಇಷ್ಟಪಡ್ತಾ ಇದೀವಿ. ಎಸ್ಪೆಷಲಿ ಕರ್ನಾಟಕ ಲೀಡರ್ ಜೊತೆ ತುಂಬಾ ಒಡನಾಟ ಇದೆ ಪ್ರಮೋದ್ ಆಚಾರ್ಯ ಸರ್ದು. ಎಷ್ಟೊಂದು ನಿಮಗೆ ಗೊತ್ತಿರೋ ಹಾಗೆ ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಕಲ್ತಿದ್ದಾರೆ. ಇವತ್ತು ಕೂಡ ಕಲೀಲಿಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ತುಂಬಾ ಕಲ್ತು ಇಷ್ಟೊಂದು ದೊಡ್ಡದಾಗಿ ಅವ್ರು ಬೆಳೆಯಕ್ಕಾಗಿದೆ ಸ್ನೇಹಿತರೆ. ಈಗ ನಮ್ಮ ಒಂದು ಸಾರ್ಥಕ ಸಮ್ಮೇಳನದ ಮುಂದಿನ ಒಂದು ಎಪಿಸೋಡ್, ಮುಂದಿನ ಒಂದು ಲೀಡರ್ಗಳನ್ನ ಇನ್ವೈಟ್ ಮಾಡ್ತಕ್ಕಂಥ ಸಮಯ. ಫಸ್ಟ್ ಇವಾಗ ನಾವು ನಿಮಗೆ ಇನ್ವೈಟ್ ಮಾಡ್ತಾ ಇರೋದು ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ವೆರಿ ಸ್ಪೆಷಲ್ ಯುನಿಕ್ ಲೇಡಿ ಅಚೀವರ್. ಈ ಬಿಸ್ನೆಸ್ ಅಲ್ಲಿ ತುಂಬಾ ದೊಡ್ಡ ಒಂದು ಸಾಧನೆ ಮಾಡಿದ್ದಾರೆ. ತಾಳ್ಮೆಯ ಪ್ರತಿರೂಪ ಅಂತ ಹೇಳ್ಬೋದು. ಅವರಿಗೆ ಸಾಕಷ್ಟು ಟೈಟಲ್ಗಳಿದೆ. ಸೊ ಆಂಧ್ರ ಮತ್ತೆ ತೆಲಂಗಾಣ ಗೌರ್ಮೆಂಟ್ ಇಂದ ಅವರಿಗೆ ಬೆಸ್ಟ್ ವುಮನ್ ಆಂಟರ್ಪ್ರಿನರ್ ಅಂತ ಹೇಳಿ ತುಂಬಾ ಸ್ಪೆಷಲ್ ಅವಾರ್ಡ್ ಎಲ್ಲ ಬಂದಿದೆ. IDSC ಪ್ರೋಗ್ರಾಮ್ ಅಲ್ಲಿ ತುಂಬಾ ದೊಡ್ಡದಾಗಿ ಅವ್ರದ್ದು ಟಾಕ್ ಎಲ್ಲ ಬಂದಿದೆ. ಇದು ನೀವು ಮೀಡಿಯಾದಲ್ಲೆಲ್ಲ ಅವ್ರ ಬಗ್ಗೆ ಅವರ ಒಂದು ಸಕ್ಸಸ್ ಸ್ಟೋರಿ ಎಲ್ಲ ಬಂದಿದೆ. ಒಂದು ಆರ್ಥೋಡಾಕ್ಸ್ ಮುಸ್ಲಿಂ ಫ್ಯಾಮಿಲಿಯಿಂದ ಬಂದು ಇವತ್ತು ತುಂಬಾ ದೊಡ್ಡ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಒಂದು ಲೀಡಿಂಗ್ ರೋಲ್ ಮಾಡೆಲ್ ವುಮನ್ ಆಂಟರ್ಪ್ರಿನರ್. ಅದ್ರ ಜೊತೆಗೆ ತುಂಬಾನೇ ಹೋರಾಟ ಮಾಡಿದ್ದಾರೆ. ಅವರಿಗೆ ಬಂದಿರತಕ್ಕಂಥ ಕಷ್ಟಗಳು, ನೋವುಗಳು, ಅಡ್ಡಿ ಆತಂಕ, ಸೋಲುಗಳು ಬೇರೆ ಯಾರಿಗಾದ್ರೂ ಬಂದಿದ್ರೆ ಮೋದಿ ಕೇರಲ್ಲಿ ಎಲ್ಲ ಜೀವನ ಉಳಿಯೋದೇ ಕಷ್ಟ ಇತ್ತು. ತುಂಬಾ ಒಳ್ಳೆ ರಿಚ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಮೋದಿ ಕೇರ್ ಬಿಸ್ನೆಸ್ ಅನ್ನ ಒಂದು ಪ್ಯಾಷನ್ಗೋಸ್ಕರ, ಸೇವಾ ಮನೋಭಾವನೆಗೋಸ್ಕರ ಅಂಡ್ ಅವ್ರ ಹಸ್ಬೆಂಡ್ ಗೆ ಪ್ರಾಡಕ್ಟ್ ಇಂದ ಒಂದು ಗ್ರ್ಯಾಂಡ್ ಒಂದು ಬೆಸ್ಟ್ ರಿಸಲ್ಟ್ ಬಂದಿರೋದಕ್ಕೋಸ್ಕರ ಮೋದಿ ಕೇರ್ನ ಸೀರಿಯಸ್ ಮಾಡ್ತಿದ್ದಾರೆ. ಈ ಬಿಸ್ನೆಸ್ ಅಲ್ಲಿ ಒಂದು ಉನ್ನತ ಮಟ್ಟ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್. ತುಂಬಾ ಟೈಮ್ ತಗೊಂಡ್ರು, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಒಂದು ಗ್ರ್ಯಾಂಡ್ ಅಚೀವ್ಮೆಂಟ್ ಆಗಿದೆ. ಸಬರ್ ಕಾ ಫಲ್ ಹಮೇಶಾ ಮಿಠಾ ಹೋತಾ ಹೈ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಅಂದ್ರೆ ತಾಳ್ಮೆಯಿಂದ ನಾವೇನು ಒಂದು ಎಫರ್ಟ್ ಆಗ್ತಾ ಇರ್ತೀವಿ, ನಾವು ವೆಯ್ಟ್ ಮಾಡ್ತೀವಿ. ಅದರಿಂದ ಬರೀ ವೆಯ್ಟ್ ಮಾಡೋದಲ್ಲ, ಎಫರ್ಟ್ ಹಾಕಿ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡರ್ಲೈನ್ ಮೈ ವರ್ಡ್. ಸುಮ್ನೆ ಅಗಲ್ಗನ್ಸಕ್ ಕಾಣೋದ್ರ ಮುಖಾಂತರ ನನಗೆ ಮುಂದೇನೋ ಬರುತ್ತೆ ಅಂತ ಅನ್ಕೊಂಡ್ಕೊಳ್ಳೋದಲ್ಲ. ಈ ಲೇಡಿ ಏನಿದ್ದಾರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಇವ್ರ ಜೊತೆ, ತುಂಬಾ ಇಂಟ್ರಾಕ್ಷನ್ ಮಾಡಿದೀನಿ ಇವ್ರ ಜೊತೆ, ತುಂಬಾ ವರ್ಕ್ ಮಾಡಿದೀವಿ. ಲೈಕ್ ಗೋವಾಗೊಬ್ಬರೇ ಹೋಗಿ ಬಂದಿದ್ದಾರೆ, ಇದಕ್ಕೆ ಮೀಟಿಂಗ್ ಮಾಡ್ಲಿಕ್ಕೆ, ಡೆಮೋ ಮಾಡ್ಲಿಕ್ಕೋಸ್ಕರ. ನಾರ್ತ್ ಈಸ್ಟ್ಗೆಲ್ಲ ಹೋಗಿ ಬಂದಿದ್ದಾರೆ.
ಓಕೆ, ಸೊ ಅಸ್ಸಾಮು, ನಾಗಾಲ್ಯಾಂಡ್, ಮಿಜೋರಾಮು, ಈ ತರ ಇದು ಹೈದರಾಬಾದಿಗಂತೂ ವೆರಿ ಫ್ರೀಕ್ವೆಂಟ್ ಹೋಗ್ತಾ ಇರ್ತಾರೆ. ಅತಿ ದೊಡ್ಡ ಬಿಸ್ನೆಸ್ ಅನ್ನ ಇವರು ಹೈದರಾಬಾದ್ ತುಂಬಾ ಟಫ್ ಸಿಟಿ, ಅದು ತುಂಬಾ ಚಾಲೆಂಜಿಂಗ್ ಮಾರ್ಕೆಟ್, ಅಲ್ಲಿ ತುಂಬಾ ದೊಡ್ಡದಾಗಿ ಟೀಮ್ ಕಟ್ಟಿದ್ದಾರೆ. ಈ ಟೀಮ್ ಅಲ್ಲಿ ಯಾವ ತರ ಒಂದು ಹೈದರಾಬಾದ್ ಅಲ್ಲಿ ಒಂದು ಮಿರಾಕಲ್ ಆಗಿದೆ ಅಂದ್ರೆ, ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕೊಂಡು ಮನದಲ್ಲೇ ಕುತ್ಕೋತಾರೆ, ಹೊರಗಡೆ ಹೋಗ್ಲಿಕ್ಕೆ ಅವ್ರಿಗೆ ಫ್ರೀಡಮ್ ಇರೋದಿಲ್ಲ. ಎಸ್ಪೆಷಲಿ ಲೈಕ್ ಕೊರೋನಾ ಟೈಮ್ ಅಲ್ಲೂ ಅಷ್ಟೇನೆ ಅಂತಹ ಬುರ್ಕಾ ಹಾಕೊಂಡು ಮನ ಒಳಗಡೆ ಇರ್ತಕ್ಕಂಥ ಮಹಿಳೆಯರು ಒಂದ್ ತಿಂಗಳಿಗೆ 50,000, ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ಲೀಡರ್ಗಳಾಗಿದ್ದಾರೆ, ಸ್ವಂತ ಕಾರ್ಗಳಿಗೆ ಓನರ್ ಆಗಿದ್ದಾರೆ, ಪ್ರಾಡಕ್ಟ್ ಅಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ತರ ಒಂದು ದೊಡ್ಡ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಲೇಡಿ ಅವರು ನಿಮಗೆ ಈ ಒಂದು ಬಿಸ್ನೆಸ್ ಒಂದು ಯಾವ ತರ ಒಂದು ಪೇಷನ್ಸ್ ಮುಖಾಂತರ ಯಾವ ತರ ಲೈಕ್ ಈ ಒಂದು ಪ್ರಾಡಕ್ಟ್ ಮತ್ತೆ ಆ ಮೋದಿ ಕೇರ್ನ ಪ್ಯಾಷನೇಟ್ ತಗೊಂಡು ಅಚೀವ್ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಗೋಸ್ಕರ ಬರ್ತಾ ಇದ್ದಾರೆ. ಅದಾದ ನಂತರ ಇನ್ನೊಬ್ರು ಒಂದು ಪಾರ್ಟ್ ಟೈಮ್ ಮಿರಾಕಲ್ ಅಂತ ಹೇಳ್ಬೋದು. ತುಂಬಾ ಪ್ರಸಿದ್ಧ ಆದ ವ್ಯಕ್ತಿ, ಸುಮಾರು 21 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಇಂಡಿಯನ್ ರೈಲ್ವೇಸ್ ಅಲ್ಲಿ ಒಂದು ಒಳ್ಳೆ ಉನ್ನತ ಹುದ್ದೆನಲ್ಲಿದ್ದಾರೆ, ಲಕ್ಷಾಂತರ ಸಂಪಾದನೆ ಇದೆ ಅಲ್ಲಿ. ಆದ್ರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ಕೊಂಡು ಮೋದಿ ಕೇರ್ನ ಪಾರ್ಟ್ ಟೈಮ್ ಮಾಡಿ ತುಂಬಾ ಒಂದು ಪ್ರಖ್ಯಾತ ಅಂತ ಲೀಡರ್, ಎನಿ ಟೈಮ್ ಎನರ್ಜೆಟಿಕ್, ಗಂಡು ಮೆಟ್ಟಿದ ನಾಡು, ನಾರ್ತ್ ಕರ್ನಾಟಕಕ್ಕೆ ಸೇರಿದಂತ ವ್ಯಕ್ತಿ, ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಇವತ್ತು ಅವ್ರ ವೈಫು ಅವ್ರ ಜೊತೆ ಸೇರ್ಕೊಂಡು ತುಂಬಾ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಸೀರಿಯಸ್ ಬಿಲ್ಡ್ ಮಾಡ್ತಿದ್ದಾರೆ. ಅದ್ಭುತವಾದ ಒಂದು ಸಾಧನೆ ಮಾಡಿ ಪಾರ್ಟ್ ಟೈಮ್ ಅಲ್ಲೇ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನೈಟ್ ಶಿಫ್ಟ್ ಅಲ್ಲಿ ಡ್ಯೂಟಿ ಮಾಡೋದ್ರ ಮುಖಾಂತರ ನಿದ್ದೆ ಮಾಡೋದೇ ಕಡಿಮೆ, ಪಾರ್ಟ್ ಟೈಮ್ ಅಲ್ಲಿ ತುಂಬಾ ಒಂದು ದೊಡ್ಡ ಉನ್ನತ ಮಟ್ಟಕ್ಕೆ ರೀಚ್ ಆಗಿ 2 ಕಾರ್ ಅಚೀವ್ ಮಾಡಿದ್ದಾರೆ. ಅತಿ ದೊಡ್ಡ ಒಂದು ಲೈಫ್ ಸ್ಟೈಲ್ ಇನ್ಕಮ್ ಅನ್ನು ಕೂಡ ಪಡಿತಾ ಇದ್ದಾರೆ. ಸೊ ಪ್ರಿಯಾ ಅಂಡ್ ಶಿವಾಜಿ ಅವ್ರನ್ನ ನೀವು ನೋಡ್ತೀರಾ. ಸೊ ಅದಾದ ನಂತರ ಮತ್ತೆ ಇನ್ನೊಬ್ರು ಜಿಬಿಡಿ ಬರ್ತಾರೆ, ಅವರು ಕೂಡ ಸ್ಪೆಷಲ್ ಜಿಬಿಡಿ ಅಂತ ಹೇಳ್ಬೋದು. ಅತಿ ದೊಡ್ಡ ದೇಶಭಕ್ತ, ಅದ್ರ ಜೊತೆಗೆ ಅವರಿಗೆ ತುಂಬಾ ಒಂದು ಸೇವಾ ಮನೋಭಾವನೆ ಇದೆ. RSS ಬ್ಯಾಕ್ ಗ್ರೌಂಡ್ ಅಂದ್ರೆ ಇನ್ನೇನು ಹೇಳದೇ ಬೇಕಾಗಿಲ್ಲ ಅವ್ರ ಬಗ್ಗೆ. ತುಂಬಾ ಒಂದು ಪ್ರಖ್ಯಾತವಾದಂತ ಒಂದು ಲೀಡರ್, ಒಳ್ಳೆ ಟ್ರೈನರ್, ಪ್ಯಾಷನೆಟಿಕ್ ಪರ್ಸನ್. ಅಂಡ್ ಅವರ ವೈಫ್ ಅಷ್ಟೇ ಒಳ್ಳೆ ಬ್ಯಾಕ್ ಗ್ರೌಂಡ್, ನ್ಯೂಟ್ರಿಷನಿಸ್ಟ್, ಅವರು ತುಂಬಾ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಬ್ಯೂಟಿ ಎಕ್ಸ್ಪೋರ್ಟ್, ಆಲ್ರೌಂಡರ್. ಸೊ ಇಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. 1+1 = 2 ಅಲ್ಲ, 1+1 11 ಅಂತಕ್ಕದನ್ನು ಪ್ರೂವ್ ಮಾಡಿದ್ದಾರೆ. ಆಲ್ ಓವರ್ ಸೌತ್ ಇಂಡಿಯಾದಲ್ಲಿ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ಟೀಮ್ ಅನ್ನ ಕಟ್ಟಿ, ಎಸ್ಪೆಷಲಿ ಅವರ ವೈಫ್ ಓಕೆ, ಸೊ ಚೇತನಾಜಿ ಅಂತೇಳಿ ಅವರು ಲಾಸ್ಟ್ ವೀಕ್ ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟರು. ಅದು ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸುರೇಖಾ ಭಾರ್ಗವ್ ಮೇಡಮ್ ಅವರ ಕ್ಯಾಂಪಸ್ ಇಂದ. ಅದು ಎಷ್ಟು ಪ್ರಖ್ಯಾತ ಆಯ್ತು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಲೀಡರ್ಗಳು ಅದನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ, ಕರ್ನಾಟಕದಿಂದ ಇನ್ನೊಬ್ರು ನ್ಯಾಷನಲ್ ಲೀಡರ್ ಆಗಿ ಪ್ರಮೋಟ್ ಆಗಿದ್ದಾರೆ ಅಂತೇಳಿ. ಹಿಂದಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಟ್ರೈನಿಂಗು ತುಂಬಾ ಜನ ಕಣ್ಣೀರ್ ಹಾಕಿದ್ದಾರೆ, ತುಂಬಾ ಜನಕ್ಕೆ ಹಾರ್ಟ್ ಟಚ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೊಟ್ಟಿದೆ. ಈ ಒಂದು ಲೈಕ್ ಅದ್ರಲ್ಲಿ ಒಬ್ರು ಇವತ್ತು ಮಾತಾಡ್ತಾರೆ. ಸೊ ಪ್ರವೀಣ್ ಭಾರದ್ವಾಜ್, ತುಂಬಾ ಒಂದು ಸರ್ವೈವಲ್ ಆಫ್ ದಿ ಬಿಗ್ಗೆಸ್ಟ್ ಡಿಸೀಸ್, ಒಂದು ಸ್ಪೆಷಲ್ ಒಂದು ಕಾಯಿಲೆ, ಅವರಿಗೆ ವಿಶೇಷವಾದ ಕಾಯಿಲೆ, ಲಕ್ಷಾಂತರ ಜನದಲ್ಲಿ ಇಬ್ರಿಗೂ ಬರುತ್ತೆ. ಅವ್ರು ಬದುಕಿರೋದೇ ಒಂದು ಪವಾಡ ಅಂತ ಹೇಳ್ಬೋದು. ಅಂತ ಒಂದು ಮೈಂಡ್ ಸೆಟ್, ಅದೇ ತರ ಒಂದು ವಿಲ್ ಪವರ್, ಅದ್ರ ಜೊತೆಗೆ ಮೋದಿ ಕೇರ್ ಪ್ರಾಡಕ್ಟ್ ಇಂದಾಗಿ ಅವರು ತುಂಬಾ ಒಂದು ದೊಡ್ಡದಾಗಿ ಬೆಳೆದಿದ್ದಾರೆ, ಮೋದಿ ಕೇರ್ ಅಲ್ಲಿ ಉಳಿದಿದ್ದಾರೆ ಫಸ್ಟ್ ಜೀವಂತವಾಗಿ. ಅಂಡ್ ಪ್ಯಾಸಿವ್ ಇನ್ಕಮ್ ಗೆ ಸಾಕಷ್ಟು ಎಕ್ಸಾಂಪಲ್ ಆದಂತ ವ್ಯಕ್ತಿ, ಮೋಸ್ಟ್ ಪ್ಯಾಷನೆಟಿಕ್ ಲೀಡರ್, ಅತಿ ದೊಡ್ಡ ದೇಶಭಕ್ತ. ಅವರು ಕೂಡ ತಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೋತಾರೆ. ತುಂಬಾ ಲೈಕ್ ಇನ್ವಾಲ್ವ್ಮೆಂಟ್ ಇಂದ, ತನ್ಮಯತೆಯಿಂದ ನೀವು ಈ ಪ್ರೋಗ್ರಾಮ್ ಅಟೆಂಡ್ ಆಗಿ ತುಂಬಾ ಕಲಿಕೆ ಇದೆ. ಪಾಯಿಂಟ್ಸ್ ಅನ್ನು ನೋಡ್ಕೊಂತ ಹೋಗಿ. ಮತ್ತೆ ನಾನು ನಿಮ್ ಜೊತೆ ಬರ್ತೀನಿ ವಾಪಸ್ಸು. ಆ ಒಂದು ಸೆಕೆಂಡ್ ನನ್ನ ಒಂದು ಎಂಟ್ರಿನಲ್ಲಿ ನಿಮಗೆ ಯಾವ ತರ ಟ್ರೈನಿಂಗ್ ಇಂದ ನಾವು ಅದನ್ನ ಯಾವ ತರ ಅಳವಡಿಸ್ಕೊಬಹುದು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಬರ್ತಾ ಇದ್ದೀನಿ. ಸೊ ಹ್ಯಾವ್ ಅ ವಂಡರ್ಫುಲ್ ಟೈಮ್. ಈ ಒಂದು ಟ್ರೈನಿಂಗ್ ನ ಅಟೆಂಡ್ ಆಗ್ತಾ ಇರಿ. ಮತ್ತೆ ನಾನು ಜೊತೆ ಸೇರ್ಕೋತೀನಿ. ಈಗ ಮೊದಲನೇದಾಗಿ ನಾನು ಒಬ್ಬ ವ್ಯಕ್ತಿನ ಕರೀಲಿಕ್ಕೆ ಇಷ್ಟಪಡ್ತೀನಿ. ಇವರು ತುಂಬಾನೇ ಒಂದು ಖುಷಿ ವಿಷಯ ಏನು ಅಂದರೆ, ಇಲ್ಲಿ ಇರೋರಿಗಿನ ಇವ್ರಿಗಿನ ಐ ಥಿಂಕ್ ಸೀನಿಯರ್ ಮೋಸ್ಟ್ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿರ್ತಕ್ಕಂಥದ್ರಲ್ಲೇ ದ ಮೋಸ್ಟ್ ಸೀನಿಯರ್ ಮೋಸ್ಟ್. ಆ್ಯಂಡ್ ಲೈಫಲ್ಲಿ ಏನೇ ಚಾಲೆಂಜಸ್ ಇದ್ದರೂ ಸಹ ಅದನ್ನು ಹೇಗೆ ಬೇಕಾದರೂ ಖುಷಿಯಾಗಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಅಂತ. ಪ್ಲಸ್ ಲೈಫಲ್ಲಿ ಎಂತೆಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ, ಎಂಥ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಮೋದಿ ಕೇರಲ್ಲಿ ಇದ್ದಿದ್ದಕ್ಕೆ ಅದನ್ನು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಆಗಿ ಅದನ್ನು ಚಾಲೆಂಜಿಯಾಗಿ ತಗೊಂಡು ಒಂದು ತುಂಬಾ ಒಂದು ಸ್ಪೆಷಲ್ ಆಗಿ ಅವ್ರ ಲೈಫನ್ನು ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇವತ್ತು ತುಂಬ ಜನಗಳಿಗೆ ಇನ್ಸ್ಪಿರೇಷನ್. ಇವರ ಒಂದು ಸಕ್ಸಸ್ ಸ್ಟೋರಿ ತುಂಬ ಜನ ಮಹಿಳೆಯರಿಗೆ ಇನ್ಸ್ಪಿರೇಷನ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ put your hands together and welcome on the stage Mrs. Sugramen ma'am, the senior most leader, Sabka Didi, Sugra Didi. Please welcome on the stage. Music. ಎಲ್ಲರೂ ಜಿಬಿಡಿ ಆಗಬೇಕಾ? ಅವ್ರು ಮಾತ್ರ ಚಪ್ಪಾಳೆ ಹೊಡಿಬೇಕು. ಓಕೆ,
ಪ್ಲೀಸ್ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾ ಓಕೆ, ಇದೇ ಥರ ನೆಕ್ಸ್ಟ್ ಒಬ್ಬ ಲೀಡರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಈ ಒಂದು ಲೀಡರ್ ಸ್ಪೆಷಾಲಿಟಿ ಪಾರ್ಟ್ ಟೈಮಲ್ಲೂ ಸಹ ಒಂದು ಅದ್ಭುತವಾದ ಒಂದು ಸಾಧನೆ ಮಾಡ್ಬೋದು. ಯಾವುದೇ ಒಂದು ಪ್ರೊಫೆಷನ್ ಇದ್ರೂ ಸಹ ಬ್ಯುಸಿಯಾಗಿರೋದಕ್ಕೆ ಸಾಧ್ಯತೆ ಇದೆ, ಪ್ಲಸ್ ಎಲ್ಲದನ್ನೂ ಮ್ಯಾನೇಜ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಲವ್ಲಿ ಕಪ್ಪಲ್, ಪಾರ್ಟ್ ಟೈಮ್ GBD ಅಂತಲೇ ಫೇಮಸ್ ಆಗಿರ್ತಕ್ಕಂಥ, ಜೋರಾಗಿ ಎಲ್ಲೂ ಹೇಳಂಗಿಲ್ಲ, ಇನ್ನೂ ರಿಸೈನ್ ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ. ಎಲ್ಲೇ ಹೇಳಿದ್ರು ಹೆಂಡತಿ ಮುಖ ಅಷ್ಟೇ ತೋರಿಸ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿ ಪಾರ್ಟ್ ಟೈಮ್ GBD ಆಗಿ ದೊಡ್ಡ ಟೀಮ್ನ ಕಟ್ತಕ್ಕಂಥ ಪ್ರಿಯಾ ಶಿವಾಜಿ ಕಲಾಲ್, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಬನ್ನಿ ಸ್ಟೇಜ್ಗೆ. ವೆಲ್ಕಮ್ ಶಿವಾಜಿ ಮಹಾರಾಜ್. ಓಕೆ, ಇದೇ ಥರ ಇನ್ನೊಬ್ಬ ಸ್ಪೆಷಲ್ ಲೀಡರ್. ಒಂದು ಲೀಡರ್ಶಿಪ್ ಅಂದರೆ ಇವ್ರದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೀಮ್ನವರು ಇವರನ್ನ ತುಂಬಾ ಹಚ್ಕೊಳ್ತಾರೆ, ಟೀಮಿಗೋಸ್ಕರ ಇವರು ಬೆಸ್ಟ್ ಕಮಿಟ್ಮೆಂಟ್ನ ಕೊಡ್ತಾರೆ. ಇವ್ರು ಕೊಟ್ಟಿರ್ತಕ್ಕಂಥ ಸರ್ವಿಸ್ಗೆ, ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಆ ಕೇರಿಂಗಿಗೆ, ಇವ್ರು ಕೊಟ್ಟಿರ್ತಕ್ಕಂಥ ಆ ಒಂದು ಕಾಳಜಿ, ಆ ಲವ್, ಆ ಅಫೆಕ್ಷನ್, ಟೀಮಲ್ಲಿ ಆ ಥರ ಒಂದು ಅಚೀವ್ಮೆಂಟಿಗೆ ವರ್ಕ್ ಮಾಡಿ ದೊಡ್ಡ ಒಂದು ವಿಷನ್ ಹಿಡ್ಕೊಂಡು ದೊಡ್ಡ ಟೀಮ್ನ ಕಟ್ಟಿ ಲೈಫಲ್ಲಿ ಇವ್ರಿಗೂ ಅಷ್ಟೇ ಸಾಕಷ್ಟು ಹೆಲ್ತ್ ಚಾಲೆಂಜಸ್ ಇದ್ದು ಉಳಿದಿದ್ದು ಮೋದಿ ಕೇರ್ ಪ್ರಾಡಕ್ಟಿಂದ ಆ್ಯಂಡ್ ಮೋದಿ ಕೇರ್ ಟ್ರೈನಿಂಗಿಂದ ಅವ್ರ ಮೈಂಡ್ಸೆಟ್ಟಿಂದ ಅಂಥ ಒಂದು ಚಾಲೆಂಜಸ್ನ ಫೇಸ್ ಮಾಡಿ ನಾನು ಹೇಳಿದ್ರೆ ಟೀಮಲ್ಲಿ ಇವ್ರಿಗೆ ಸಾಕಷ್ಟು ದ ಬೆಸ್ಟ್ ಆಫ್ ದಿ ಬೆಸ್ಟ್ ಟೀಮ್ನ ಕಟ್ಟಿದ್ದಾರೆ. ಇವರ ಟೀಮಲ್ಲಿ ಇವರ ಒಂದು ಪ್ರೀತಿಗೆ ಇವರ ಮುಖನ ಅವರ ಎದೆಗೆ ಹಚ್ಚಾಕೊಂಡಿದ್ದಾರೆ ಅವರ ಡೌನ್ ಲೈನ್ಸ್. ಅಂತ ಒಬ್ಬ ಸ್ಪೆಷಲ್ ಲೀಡರ್ ನಮ್ಮ ಜೊತೆ ಇದ್ದಾರೆ, ಮಿಸ್ಟರ್ ಪ್ರವೀಣ್ ಭಾರದ್ವಾಜ್ ಫ್ರಮ್ ಮೈಸೂರ್, ದ ಸ್ಪೆಷಲ್ GBD ಆಫ್ ಮೋದಿ ಕೇರ್. ವೆಲ್ಕಮ್ ಪ್ರವೀಣ್ ಜಿ. ಎಸ್, ದೀಸ್ ಆರ್ ಅವರ್, ಥ್ಯಾಂಕ್ ಯು, ಪ್ಲೀಸ್ ಸಿಟ್ ಡೌನ್. ಇವಾಗ ಅವ್ರಗಳ ಒಂದು ಸಕ್ಸಸ್ ಸೀಕ್ರೆಟ್, ಶಾರ್ಟ್ ಅಂಡ್ ಕ್ರಿಸ್ಪ್ ವಿತ್ ಪಂಚಿಂಗ್ ಲೈನ್, ಅದನ್ನು ಕೊಡೋಕೆ ಬರ್ತಾ ಇದ್ದಾರೆ. ಓವರ್ ಟು ಯು. ಥ್ಯಾಂಕ್ ಯು. ಗುಡ್ ಮೋದಿ ಕೇರ್ ಮಾರ್ನಿಂಗ್. ನನ್ನ ಹೆಸರು ಶಿವಾಜಿ ಅಂತ. ನಾನು ಮೋದಿ ಕೇರ್ ಮಾಡ್ತಾ ಇಲ್ಲ, ನಮ್ಮ ವೈಫ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಷ್ಟೇ ಸರ್. ರೆಕಾರ್ಡ್ ಮಾಡಿದ್ರು ಪರವಾಗಿಲ್ಲ. ನನ್ನ ಹೆಸರು ಶಿವಾಜಿ ಅಂತೇಳಿ ಇಂಡಿಯನ್ ರೈಲ್ವೆ ಕೆಲಸ ಮಾಡ್ತಾಯಿದ್ದೀನಿ. ಪಾರ್ಟ್ ಟೈಮಾಗಿ ಮೋದಿ ಕೇರ್ ಮಾಡ್ತಾಯಿದ್ದೀನಿ. 19 ವರ್ಷದಿಂದ ಮೋದಿ ಕೇರ್ಲಿದ್ದೀನಿ ಸರ್. ಅದು ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಎಷ್ಟೇ ಅಪ್ಸ್ ಬಂತು, ಡೌನ್ಸ್ ಬಂತು, ಎಷ್ಟೇ ಜನ ಡೌನ್ಲೈನ್ ಬಂದರು, ಎಷ್ಟೋ ಜನ ಹೋದರು, ಬಟ್ ಇಬ್ಬರು ಉಳ್ಕೊತಿದ್ವಿ ನಾವು. ಯಾರಂದ್ರೆ ನಮ್ಮ ಅಪ್ಲೈನ್ ಪಾಂಡು ಸರ್, ನಾವು ಇಬ್ಬರು ಉಳ್ಕೊತಿದ್ವಿ ಮೋದಿ ಕೇರ್ನಾಗ. ಮಲ್ಲೆ ಬರ್ತಿದ್ರು ಹೋಗಿದ್ರು, ಬಟ್ ನಾವು ಮೋದಿ ಕೇರನ್ನು ದುಡ್ಡಿಗಾಗಿ ಮಾಡಲಿಲ್ಲ. ಈ ನಮ್ಮ ಮೈಯಲ್ಲಿ ರಕ್ತ ತೆಗೆದ್ರೆ ನೀವು ಅದು ಹೇಳುತ್ತೆ ಬರೀ ಮೋದಿ ಕೇರ್ ಅಂತ ಹೇಳ್ತಾರೆ. ಎಷ್ಟೇ ನೆಗೆಟಿವ್ ಬರ್ತಿತ್ತು, ಮನೆಯಲ್ಲೂ ಬರ್ತಿತ್ತು. ಯಾಕಂದರೆ ಇಬ್ಬರು ಮಕ್ಕಳು, ಅವ್ರಿಗೂ ಅಕ್ಕಪಕ್ಕ ಇರ್ತಾರಲ್ಲ, ನೀವು ಭಾಳ ತಪ್ಪು ಮಾಡ್ತಾಯಿದ್ದೀರಾ, ಅವ್ರು ಹೊರಬಿಡ್ತಾ ಇದ್ದೀರಾ, ರಾತ್ರಿ 10 ಗಂಟೆಗೆ ಬರ್ತಾರೆ, ಹಾಗೆ ಏನೇ ಹೇಳ್ತಿರ್ತಾರಲ್ಲ. ಹಾಗೆ ನಮ್ಮ ಅತ್ತೆ ನಮ್ಮ ಮಾವನು ಹೇಳ್ತಿದ್ರು, ಅವರು ಹೇಳ್ತಿದ್ರು, ಎಲ್ಲರೂ ನಮ್ಮ ಮನ್ಯಾಗ ಹೇಳ್ತಿದ್ರು, ಇದು ಬೇಡಪ್ಪ ಅಂತಂತೇಳಿ. ನಾನು ಏನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀನಿ, ಇವ್ರು ಬೇಡ ಅಂತಾರೆ ಅಂತಂತೇಳಿ. ಆ ನೆಗೆಟಿವ್ ಚಾಲೆಂಜಸ್ಗೋಸ್ಕರ ಮೋದಿ ಕೇರ್ ಗಟ್ಟಿಯಾಗಿ ನಿಂತಿದ್ದು ಫ್ರೆಂಡ್ಸ್. ನಾನು ಇವಾಗ ನನ್ನ ಡ್ರೀಮ್ ಇರೋದು ಅವಾಗ ಹೇಳ್ತಿದ್ದೆ, ನಮ್ಮ ತಾಯಿ ಮುಂದೆ ಹೇಳ್ಕೊತಿದ್ದೆ ನಾನು ಅವಾಗ. ಅಮ್ಮನ ಬೆಂಚ್ ಕಾರ್ ತೊಗೊಂತೀನಿ, 1 ಕೋಟಿ ರೂಪಾಯಿ ಕಾರ್ ತೊಗೊಂತೀನಿ. ಹೌದಾ ಅಂತಿದ್ರು. ರಾಜು ಸರ್ ಮತ್ತು ವಿಜಯ್ ಸರ್ ಇಬ್ಬರು ನೋಡಿದಾಗ ನಮ್ಮ ಊರಿಗೆ ಬಂದಿದ್ದರು. ರಾಜು ಸರ್ ಊರಿಗೆ ಯಾವ ಥರ ಬಂದಿದ್ರು ಅಂದರೆ, ನಮ್ಮೂರಿಗೆ ಅವ್ರದ್ದು ಹೊಸ ಕಾರ್ ಇತ್ತು. ಆ ಕಾರ್ ಊರಾಗ ಹೋಗಿರಲಿಲ್ಲ, ಆ ಥರ ರೋಡ್ ಇತ್ತು ನಮ್ಮ ಊರಾಗ. ಅಂಥ ಊರಲ್ಲಿ ನನ್ನ ದೊಡ್ಡ ಡ್ರೀಮ್ ಇವಾಗ ಫುಲ್ಫಿಲ್ ಆಗ್ತಾಯಿದೆ ಸರ್. ಡಿಸೆಂಬರ್ ಹೇಳಿದ್ರಲ್ಲ, ಅದರಲ್ಲಿ ಬೆಂಜ್ ಕಾರ್ ಅಂದಿರ್ತು ಫ್ರೆಂಡ್ ಬೆಂಜ್ ಕಾರ್. ಇಷ್ಟು ದಿವಸ ನಾನು ಇಲ್ಲಿ ಹಾಲಿಗೆ ಬರೋಕ್ಕಿಂತ ಮಲ್ಯಕ್ಕೆ ನನ್ನ ಟೀಮ್ನಾಗ ಒಂದು 50 ಜನ, ನನ್ನ ಚಿಕ್ಕ ಟೀಮು ಚೊಕ್ಕವಾಗೈತಿ. 50 ಜನ ಮೈಂಡ್ ಸೆಟ್ ಮಾಡಿದ್ದೆ. ಇವತ್ತು ಈ ಪ್ಲಾಟ್ಫಾರ್ಮ್ ಹೇಳ್ತಾ ಇದ್ದೀನಿ, 100 ಕಾರ್ಸ್, ಈ ಕಾರ್ನ ಡೆಡಿಕೇಶನ್ ಮಾಡ್ಬೇಕಂತೇಳಿ ವರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
100 ಕಾರ್ಸ್ ಇರುತ್ತಂತೆ ನಾನು ವರ್ಕ್ ಮಾಡ್ತೀನಿ. ಬಟ್ ನಂಗೆ ಗೊತ್ತಿಲ್ಲ, ನಾನು ಏನು ಅನ್ಕೊಂತೀನಿ ಅದಾಗತ್ತೆ ಅಷ್ಟೇ. ನನಗೆ ನಾನು ಅನ್ಕೊತೀನಿ ಅದಾಗತ್ತೆ. ಬಟ್ ಏನಂದ್ರೆ ನೆಗೆಟಿವ್ ಯಾವತ್ತೂ ಭಯ ಬಿದ್ದಿಲ್ಲ, ಬೀಳೋದನ್ನಿಲ್ಲ. ವಿಜಯ್ ಸರ್ ಹೇಳ್ದಂಗೆ ಇನ್ಮ್ಯಾಗಿಂದ ಎಲ್ಲೂ ಬ್ಯಾನರ್ ಇಲ್ಲ ಅಂದ್ರೆ 2021 ಡಿಸೆಂಬರ್ಲಿಂದ ನಾನು ಫುಲ್ ಟೈಮ್ ಆಗಿ ನಿಮ್ಮ ಮುಂದೆ ನಿಲ್ತೀನಿ ಫ್ರೆಂಡ್ಸ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾಕೆಂದರೆ ಎಷ್ಟು ದಿವಸ ಅಂತ ಭಯ ಎಂದಿರೋದು, ಎಷ್ಟು ದಿವಸ ಮಾಡೋದು. ಬಟ್ ಒಂದೇ ಒಂದು ಕ್ವಶನ್ನು, ಇನ್ನು 10 ತಿಂಗಳಾದ್ರೆ ನಾನು ಫುಲ್ ಪೆನ್ಷನ್ ಬರುತ್ತೆ. ಯಾಕಂದರೆ ಗೌರ್ಮೆಂಟ್ಲಿ ಕೆಲಸ ಮಾಡಿದ್ದೀನಿ, ಕಷ್ಟಪಟ್ಟು ಓದಿದ್ದೀನಿ, ಕೆಲಸ ಮಾಡಿದ್ದೀನಿ, ಒಂದು ದಿವಸ ಅಬ್ಸೆಂಟ್ ಇಲ್ಲ, ಫುಲ್ ಸ್ಯಾಲ್ರಿ ಬಂದಿದೆ, ಫುಲ್ ಪೆನ್ಷನ್ ತೊಗೋಬೇಕಂತ ಅಷ್ಟು ಮೈಂಡ್ ಸೆಟ್ ಮಾಡಿದ್ದೀನಿ. ಡಿಸೆಂಬರ್ಲಿಂದ ಸರ್ ನಾನು ಫುಲ್ ಟೈಮ್ ಮೋದಿ ಕೇರ್ ಕನ್ಸಲ್ಟ್ ಆಗಿರ್ತೀನಿ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ನೋಡಿ, ನಮ್ಮಂಥ ಗೌರ್ಮೆಂಟ್ ಕೆಲಸ ಮಾಡೋರನ್ನ ಅಷ್ಟೊಂದು ಸೀರಿಯಸ್ ಆಗಿ ಮೋದಿ ಕೇರ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಏನಂತಾರೆ ಅದೃಷ್ಟವಂತ ನೀವೆಲ್ಲ. ನಾವು ಇರಬೇಕಾದ್ರೆ ಮೊದಲೇಕೆ ಒಬ್ಬರು ಇರ್ತೀರ ಅಂತ ಹೇಳ್ತಿರಲ್ಲ, ಮೋದಿ ಕೇರ್ MG ರೋಡಿಂಗಿಂದ ಮೋದಿ ಕೇರ್ ಐಟಮ್ ತೊಗೊಂಬರ್ಬೇಕು. ಒಂದು ದಿವಸ ಮಳೆಯಲ್ಲಿ ಅದು ಘಟನೆ ಹೇಳಬೇಕು ನಿಮಗೆ. ಬಾಕ್ಸಲ್ಲಿ ಐಟಮ್ ಇಟ್ಕೊಂಡೆ, 1.5-2 ತಾಸು ಮಳೆ ಆಗಿದೆ. ಆ ಬಾಕ್ಸ್ ನೆನೆದು ಐಟಮ್ಸ್ ಎಲ್ಲ ಕೆಳಗೆ ಬಿದ್ದುಬಿಟ್ಟಿದ್ದು. ಆವಾಗ ಏನು ಮಾಡಿದ್ದೆ ಗೊತ್ತಾ, ನಾನು ಶರ್ಟನ್ನು ಬಿಚ್ಚಿ ಐಟಮನ್ನು ಹಾಕೊಂಬಂದೆ. ಅದು ಮೋದಿ ಕೇರ್ ಪ್ರಾಡಕ್ಟ್ಸ್ ಇದು ತಿಳ್ಕೊಂಬಿಡಿ. ಅದಕ್ಕೆ ನಾವು ಇವತ್ತು ಲಕ್ಷ ಅರ್ನ್ ಮಾಡ್ತಾ ಇರೋದು. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮೋದಿ ಕೇರ್ ಇರುವವರೆಗೂ ಸೂರ್ಯಚಂದ್ರ ಭೂಮಿ ಮೇಲೆ ಬೆಳಕು ಬೀಳುವವರೆಗೂ ನಾವು ಮೋದಿ ಕೇರ್ ಇದ್ದೇ ಇರ್ತೀವಿ ಫ್ರೆಂಡ್ಸ್. ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಗುಡ್ ಮೋದಿ ಕೇರ್ ಮಾರ್ನಿಂಗ್. ಎಲ್ರಿಗೂ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಲ್ಲರೂ ಕಲರ್ಫುಲ್ಲಾಗಿ ಕಾಣ್ತಿದ್ದೀವಿ. ಈ ಬಿಸ್ನೆಸ್ ತಗೊಂಡು ಮದುವೆ ಆದ 3 ತಿಂಗಳಿಗೆ ತಗೊಂಡಿದ್ದು. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಮದುವೆ ಮಾಡಿಕೊಟ್ರು. ಇವ್ರು 3 ತಿಂಗಳಿಗೆ ಪ್ರಾಡಕ್ಟ್ನ ಬಾಕ್ಸ್ ತೊಗೊಂಡ್ಬಂದು ಪ್ರಾಡಕ್ಟ್ ಸೇಲ್ ಮಾಡೋಕ್ಕೆ ಹೊರಟರು. ಇದೇನು ಮೋಸ ಮಾಡಿದ್ರು ನನಗೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಮೋಸ ಮಾಡಿಲ್ಲ, ನಮ್ಮ ಅಪ್ಪ ಅಮ್ಮನೂ ನಂಗೆ ಮೋಸ ಮಾಡಿಲ್ಲ. ಒಳ್ಳೆ ಡಿಸಿಷನ್ ತೊಗೊಂಡು ಇವ್ರನ್ನ ನಂಗೆ ಕೊಟ್ಟಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಮದುವೆ ಆದಮೇಲೆ ಲಾರಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ, ಈಗ ಫ್ಲೈಟಲ್ಲಿ ಕರ್ಕೊಂಡು ಓಡಾಡ್ತಾರೆ, ಸ್ವಂತ ಕಾರಲ್ಲಿ ಕರ್ಕೊಂಡು ಓಡಾಡ್ತಾರೆ. ತುಂಬ ಖುಷಿ ಆಗ್ತಿದೆ. ಈ ಒಂದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಅವರ ಕೋಟಿ ರೂಪಾಯಿ ಕಾರು, ಕೋಟಿ ರೂಪಾಯಿ ಮನೆ ಎಲ್ಲ ಇರೋರು ಇನ್ನೂ ಎಲ್ಲ ಬೇಕು ಅಂತಿದ್ದಾರೆ. ನೆನ್ನೆಯಿಂದ ನಾನು ಕಲ್ತಿರೋದು ಸರ್, ನನಗೂ ಎಲ್ಲ ಬೇಕು ಅಂತ. ನಂಗೆ ಕಾರ್ ಬೇಕು, ಮನೆ ಬೇಕು, ದೊಡ್ಡ ಚೆಕ್ ಬೇಕು. ನೀವು ನಂಗೆ ಕೊಡಿ, ನಾನು ನನ್ನ ಡೌನ್ಲೈನ್ಸ್ ಕೊಡ್ತೀನಿ. ಯಾರಿಗೂ ಕೊಡಲ್ಲ ಇಲ್ಲಿ. ಅವ್ರು ಅವ್ರು ತಗೋಬೇಕು, ಯಾರೂ ಕೊಡ್ಸೋದು ಇಲ್ಲ. ಒಂದು ಸತ್ಯ ಕಥೆ ಹೇಳ್ತೀನಿ. ನಮ್ಮದು ಬಡತನ ಪರಿಸ್ಥಿತಿ. ಮದುವೆ ಆದಾಗ ಎಲ್ಲರೂ ಕಾರಲ್ಲಿ ಕರ್ಕೊಂಬರ್ತಾರಲ್ಲ, ನಾ ಹುಡುಗಿನ ಲಾರಿಯಲ್ಲಿ ಹಾಕೊಂಬಂದಿದ್ದೆ ನಾನು. ನಿಜ ಇದು. ಯಾಕಂದರೆ ಅವ್ರ ಮನೇಲಿ ನಂಬಿರಲಿಲ್ಲ ಮೊದಲೇಕ. ನಾನೇನು ಮಾಡಿದೆ, ಇವಳನ್ನ ಒಟ್ಟು ಫಾರಿನ್ ಕರ್ಕೊಂಡು ಹೋಗ್ಬೇಕು. ಟೋಟಲಾಗಿ ಸುತ್ತಿರೋದು 10 ಫಾರಿನ್ ಕಂಟ್ರಿ ಆಯಿತು. ನೆಗೆಟಿವ್ ಮಾಡಿಲ್ಲ. ಮತ್ತೆ ನಮ್ಮ ಮಾವನ ಸುತ್ತಕ್ಕೆ ಫಾರಿನ್ ಕರ್ಕೊಂಡು ಹೋಗಿದ್ದೀನಿ, ನಮ್ಮ ತಂದೆನ ಕರ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ AC ಆಲ್ರೆಡಿ ಸ್ವಿಫ್ಟ್ ಡಿಸೈರ್ ಕಾರಿಗೆ ಅಡ್ಡಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಬೆಂಚ್ ಕಾರಲ್ಲಿ ಓನರ್ ಆಗ್ತಾ ಇದ್ದೀವಿ. ನಂದು ಏನು ಚಿಕ್ಕದೊಂದು ಡ್ರೀಮು, ಯಲಹಂಕದಲ್ಲಿ 3 ಕೋಟಿ ರೂಪಾಯಿ ಮನೆ ಕಟ್ಟಬೇಕಂತಿದೆ. 3 ಕೋಟಿ ರೂಪಾಯಿ ಮನೆ. ಥ್ಯಾಂಕ್ ಯು. ಅದನ್ನು ನನ್ನ ಹೆಂಡತಿಗೋಸ್ಕರ ಗಿಫ್ಟ್. ಓಕೆ, ಥ್ಯಾಂಕ್ ಯು. गुड मोदी के मॉर्निंग. मेरा नाम सोगरा अमीन है और मैं एक सिंपल हाउसवाइफ हूँ. बहुत ट्रेडिशनल मुस्लिम फैमिली को बिलोंग करती हूँ. मेरी शादी 17 साल की उम्र में, 17 इयर्स की उम्र में मेरी शादी हो गई थी. एक बहुत बड़े बिजनेस घराने में मेरी शादी हुई. मेरे हस्बैंड इकलौते बेटे, ओनली चाइल्ड, और एशिया के ओल्डेस्ट और लार्जेस्ट टॉय स्टोर के मालिक. कभी पैसा मेरे लिए प्रॉब्लम नहीं रहा, पर कभी आइडेंटिटी भी मेरी नहीं थी, क्योंकि ऑर्थोडॉक्स घराने से होने की वजह से कभी एक्सपोजर नहीं मिला था. It was always the men folk. In my father's house, it was my father, and in my husband's house, of course, it was my husband. We were just 3 of us: my mother-in-law, my husband, myself, and a palatial house. और कुछ हम नहीं मांग सकते थे. खुदा ने मुझे सब कुछ दे रखा था. धीरे धीरे 2 बच्चे हो गए, एक लड़का और एक लड़की. Very happy family. But suddenly, life took a different turn. My daughter was 2 years. I don't think so I've ever expressed this to anybody, but if it can help you all, definitely I would like to share some
painful experiences in my life which turned me towards Modi Care, and that has brought great solace in my life. When my daughter was 2 years old, we found out that she had a hearing problem. The doctors told us that she'll never talk. But I never believed it. मैंने कभी उस बात पे विश्वास नहीं किया. I treated her normal. I used to talk to her daily. I used to read books to her. And my mindset was so strong that this child will talk. And one day, when she was about 2 years and about 1 month or so, she just said, Mama. And I was shocked. Nobody believed me. This is what your mindset can do. And then we were doing a lot of speech therapy for her. And, you know, she is a child on whom research has been done. How can a child who has 90% hearing loss today talk and be normal? With, no doubt, with very powerful hearing aids, you know. And it was found that it was my mindset that worked for that little child. That is where I understood the power of mindset, friends. I don't think so I've ever shared this with any of you. Nobody knows this, but mindset works. If it can help each one of you to set your mind today that Karnataka will be the #1 state of India. If Karnataka can have 2,000 luxury, super luxury car achievers by 2022, we can do it with our mindset. It's just a matter of mindset. So let's do it together. And friends, as life went on, suddenly after this, I found out that my husband is suffering from a neurological problem. America, Australia, doctors, they all gave up. They said, we can't do anything because there is no treatment for this. I was shattered once again. And that was the time I thought, maybe I can take over my husband's business. But again, I was a big failure. Here I was taking care of my daughter and her speech therapy. There I'm taking care of my husband. My mother-in-law was 72 years. And there my husband was also falling sick. The business was too big. I had never counted money. I had never seen banking. And ultimately, I was a big failure there. We started suffering losses. And just then, I was praying hard. I was praying very hard. God, show me a way, because my husband had treated me like a queen. I wanted to repay back to my family. And again, my mindset worked. Just 2 or 3 days later, I found an advertisement regarding Modi Care. This was in 1997. I called them up. There was a blank call. It didn't go through. And again, I was fighting for my survival. And 1 week later, again I found an advertisement, and the advertisement said, if anybody wants to become rich and successful, there is a beautiful opportunity where there is no investment, no loss, no boss, home-based, flexible working hours, training and support will be provided to you. And the older generation of Modi Care knows whose tagline this is, right? Dr. Surekha Bhargav and Arun Bhargav, right? I met them at a wedding, and my journey of Modi Care started there. And friends, believe me, I never looked back. Because even then, Arun and Surekha were very, very positive. They trained me. I had a lot of limitations. I didn't know how to talk. For me, even to tell my name, it was very difficult. And I started recording, and I started learning, scriptizing, and I started mugging up whatever they were talking. And slowly, I became a good talker. I started doing my own meetings, my own seminars, and success started coming my way. Again, I set my mind that today, whatever assets my husband has created for us, what happens when your business closes down? Slowly, your assets keep becoming lesser and lesser because you sell away your assets. And I had decided
come what may, I will never let this happen in my life, because this was our dream for my children. I held on to that dream very strongly, and every time Arun Bhai motivated me. It's not how big you dream, it is how long you dream, Sokra Didi. This was his words to me, and that is etched in my heart even today, that it's not how big you dream, it's how long you dream. It took me 22 years to become a GBD. So what? I didn't die. I became a GBD. Right? It took me at least 15 years to get my first car. So what? I did it. Right? So what? With all my limitations, I did do it. So what if it took me 22 years to get my luxury car, the third car of Modi Care? So what? So what if it took me 22 years to shift into my 9 crore apartment? I still did it. Yeah? So what if I managed to save all my husband's assets? Trust me, I never touched a single penny my husband had saved up. वो एक जिद थी मेरे अंदर कि मैं वो पैसे को हाथ नहीं लगाऊंगी. Those are my children's saving and assets. We lived on Modi Care earning. Yeah? And when my children's education came from Modi Care earning, my children got married in a very luxurious way, and many of my dear friends who are leadership here, sitting here, can vouch for it. It was a luxurious wedding which I had created for my children. Yeah? So everything came from Modi Care. I didn't touch a single penny what my husband had saved up. And today also I don't touch my husband's, let me tell you one thing. My husband's doctors had given him just 15 years. And today a miracle happened in my life, where even 25 years later, he is with me. No doubt he walks on a walker. It's only because of the well supplements of Modi Care. What else can you ask for? Modi Care has given me my life, my husband, my children. And ultimately, let me tell you one thing. And this passion of mine has helped create millions of lives today in Modi Care, which is a blessing that is coming to me. This word blessing, always remember, my dear friends, it has no value. This blessing can do wonders to your life. And today, let me share one more thing. If you think everything is hunky-dory, if you see that smile on my face, it is because of Modi Care and the lovely family that I have from you, who has given me the courage to face up to all this. Raju, Vijay, Nina, Philip, I will always be grateful to them for having always stood by me like a family. And when 5 years back, I found out that my son is also having the same issue which my husband is going through, I knew Modi Care will come as a survivor for me. Modi Care's health supplements is working for him also. Doctor's treatments are not working for him. And my mindset says he will be a very successful entrepreneur in Modi Care. I saw this dream for my son. He refused to do Modi Care. He was into banking. He was a passionate banker. But today, 11 years later, this dream of mine is being fulfilled because he has given up his job during Corona. He understood the power of Modi Care through our Zoom meetings, and today he is full-time with me in Modi Care. Right? So friends, Modi Care को अपनी लाइफ बनाइए, मोदी केयर को अपनी जिंदगी बनाइए, और देखिए मोदी केयर के लिए आपके लिए जिंदगी में करिश्मे ही करिश्मे करता रहेगा. With this, thank you very much. Vijay, thank you so much. It was a special testimony from your side, ma'am, today. It's heart-touching, really. Thank you. So, good Modi Care morning. ಮತ್ತೇನು ಬೇಕಾಗಿತ್ತು ಮೇಡಮ್ ಹೇಳೋದಕ್ಕಿಂತ, ಹೌದಲ್ವಾ? ಮೋದಿ ಕೇರ್ ಅನ್ನೋದೊಂದು ಜರ್ನಿ ಇದೆಯಲ್ಲ, ಇಟ್ಸ್ ಎ ಯುನಿಕ್ ಜರ್ನಿ. ನಾನು ಸ್ವದೇಶಿ ಅಂತ ಎಂಟ್ರಿ ಆದವನು ಈ ಫೀಲ್ಡ್ಗೆ. 8 ವರ್ಷಗಳ ಕಾಲ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡಿದ್ದು, ಅದರ ನಂತರ ಬಿಸ್ನೆಸ್ ತೊಗೊಂಡದ್ದು. ಎಕ್ಸಾಕ್ಟ್ 4 years ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ವರ್ಕ್ ಮಾಡಿದ್ದೀವಿ. 2015 ಹಿಂದೆ ಏನು ಕತೆ ಇತ್ತು ಅಂತ ಗೊತ್ತು, ಆ ಟೈಮಲ್ಲಿ ವರ್ಕ್ ಮಾಡಿದ್ದೀವಿ. 2017 ರೀಚ್ ಆಗೋ ತನಕ
4.5 ಲಕ್ಷ ಇನ್ಕಮ್ ತನಕ ಬಂದು ತಲುಪಿದ್ದೀನಿ. ಹೆಲ್ತ್ ಇಶ್ಯೂಸ್ ಆಯಿತು. 28 ದಿನ ICU ಒಳಗಡೆ, 20 ಲಕ್ಷ ಖರ್ಚು. ಮಗಳು ಹುಟ್ಟಿದಾಳೆ, ನನ್ನ ಹೆಂಡತಿ ಮನೇಲಿದ್ದಾಳೆ, ಸಣ್ಣ ಮಗು, ಹಾಸ್ಪಿಟ್ಲ್ ಬರೋಕ್ಕಾಗಲ್ಲ. ನನ್ನ ಸಿಸ್ಟರ್ಸ್ ಮತ್ತು ಮೋದಿ ಕೇರ್ ಫ್ಯಾಮಿಲಿ ನನ್ನ ಜೊತೆ ಅವತ್ತು ನಿಂತ್ಕೊಂಡಿತ್ತು. ನಾನು ಹಾಸ್ಪಿಟ್ಲಿಂದ ಬಂದೆ ಮನೆಗೆ, ದಿವಾನ್ ಕಟ್ ಮೇಲೆ ಮಲ್ಕೊಳ್ತಾ ಇದ್ದೆ. ನನ್ನ ಕೋರ್ ಟೀಮ್ ಸುತ್ತ ಕೂತ್ಕೊಳ್ತಾ ಇದ್ರು, ಏನು ಮಾಡಬೇಕು ಅಣ್ಣ ಹೇಳಿ, ನಾವು ಮಾಡ್ಕೊಂಡ್ಬರ್ತೀವಿ ಅಂತ. ಮನೇಲಿ ಕೂತಿದ್ರು ಲಕ್ಷ ಲಕ್ಷ ದುಡ್ಡು ಕೊಟ್ಟಂತ ಒಂದು ಪ್ಯಾಸಿವ್ ಇನ್ಕಮ್ ಕೊಡುವಂಥ ಒಂದು ಜಾಗ ಅಂತ ಏನಾದರೂ ಇದ್ದರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಅಂಥ ಪ್ಲಾಟ್ಫಾರ್ಮ್ ಒಳಗಡೆ ನಾವೆಲ್ಲ ಇದ್ದೀವಿ. ಖುಷಿಯಾಗೋ ವಿಷಯ ಏನು ಗೊತ್ತಾ, ಜೀವನದಲ್ಲಿ ನಾವು ಏನೇನೋ ಮಾಡ್ತೀವಿ ಅಂತ ಹೊಡ್ತಾ ಇರ್ತೀವಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಇಲ್ಲಿಂದ ತಗೊಳ್ಳಿ, ಮ್ಯಾಜಿಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮ್ಮ ಮೈಂಡ್ ಒಳಗಡೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಡೋಂಟ್ ಬಿಲ್ಡ್ ದ ಬಿಸ್ನೆಸ್, ಬಿಲ್ಡ್ ದ ಪೀಪಲ್, ಪೀಪಲ್ ಬಿಲ್ಡ್ ದ ಬಿಸ್ನೆಸ್. ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಇಂಡಸ್ಟ್ರಿ. ಬದಲಾವಣೆ ಆಗಬೇಕು ಅಂದರೆ 100 ಜನ ಜೀವನನ ಬದಲಾವಣೆ ಮಾಡೋದಕ್ಕೆ ರೆಡಿಯಾಗಿ ಎಂಥ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹುಟ್ಟು ಎಂಥ ದಟ್ಟ ದರಿದ್ರ ಆಗಿರ್ಬೋದು, ತೊಂದರೆ ಇಲ್ಲ, ಆದರೆ ಸಾವು ಮಾತ್ರ ಚರಿತ್ರೆ ಆಗಬೇಕು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಮಗೆ ಹೆಲ್ಪ್ ಮಾಡಿಕೊಡುತ್ತೆ. ನಿಮಗೆ ನಿನ್ನೆ ಎಲ್ಲ ತುಂಬ ಜನ ಖುಷಿ ಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ, ಕರೆಕ್ಟ್ ಅಲ್ವಾ? ನನಗೆ ಎಷ್ಟೋ ಸಲ ಅನಿಸುತ್ತೆ ಮೋಟಿವೇಶನ್ ಮತ್ತೇನು ಬೇಕು ಅಂತ. ಖುಷಿ ಪಟ್ಟಿದ್ದಕ್ಕೆ ಮೋಟಿವೇಶನ್ನು, ಅಥವಾ ನಾವು ಫೋಟೋ ಕಳಿಸೋದಕ್ಕೆ ಮೋಟಿವೇಶನ್ನು, ನಾವು ಮಾತ್ರ 5 ಸ್ಟಾರ್ ಹೋಟೆಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿಕೊಂಡು ನಂದು ಅಪ್ಪ ಅಮ್ಮ ಚಾಪೆ ಮೇಲೆ ಮಲಗಿರೋದು ನೋಡೋದಕ್ಕೆ ಮೋಟಿವೇಶನ್ನು, ನೀವು ಡಿಸೈಡ್ ಮಾಡ್ಕೊಳ್ಳಿ. ಲೈಫ್ ಈಸ್ ಯುವರ್ಸ್. ಯಾರು ಬಂದು ಬದಲಾವಣೆ ಮಾಡೋದಿಲ್ಲ. ನೀವು ರೆಡಿ ಇದ್ದೀರಾ, ಒಂದು ಪ್ಲಾಟ್ಫಾರ್ಮ್ ರೆಡಿ ಇದೆ, ಒಂದು ಹೊಸ ಯುಗ ಶುರು ಆಗಿದೆ. ಏನು ಬೇಕು ಅದಕ್ಕೆ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಒಳ್ಳೆ ಟೀಮ್ ಇದೆ, ಗೈಡೆನ್ಸ್ ಕೊಡ್ತಾರೆ ಪ್ರತಿಯೊಬ್ಬ ಲೀಡರ್ಸ್ಗಳು ಕೂಡ. ಯೂಸ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಲೆವೆಲ್ಗೆ ಬೆಳೆಯೋಣ. ನೆಟ್ವರ್ಕ್ ಮಾರ್ಕೆಟಿಂಗ್ ಹರ್ಗರ್ ಮೋದಿ ಕೇರ್ ಮಾಡಬೇಕು ಅನ್ನೋದು ಏನಿದೆ, ಆ ಕನಸನ್ನ ಎಲ್ಲರೂ ಸೇರಿ ಮಾಡೋಣ. ನಾವೆಲ್ಲ ಜೊತೆಗಿರ್ತೀವಿ. ಲವ್ ಯು ಆಲ್ ಅಂಡ್ ಟೇಕ್ ಕೇರ್. ಥ್ಯಾಂಕ್ ಯು. Thank you all the leaders. Thank you so much. We are all there, ma'am. Yes, this is our top leadership. ಒಬ್ಬೊಬ್ಬರಲ್ಲೂ ಸಹಿತ ಆ ಒಂದು ಶಕ್ತಿ ಇದೆ, ಆ ಒಂದು ಸ್ಪೆಷಾಲಿಟಿ ಇದೆ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮೊದಲು ನೀವು ಏನು ಒಂದು ವಿಟ್ನೆಸ್ ಮಾಡಿದ್ರಿ, ಶಿವಾಜಿ ಅಂಡ್ ಪ್ರಿಯಾ ಮೇಡಮ್ ಅವರ ಒಂದು ಲೈವ್ಲಿ ಟಾಕ್ ಫ್ರಮ್ ದಿ ಹಾರ್ಟ್. ಎಷ್ಟೊಂದು ಅವ್ರದ್ದು ಲೈಕ್ ನಾರ್ತ್ ಕರ್ನಾಟಕದ ಒಂದು ಭಾಷೆ ಅವ್ರದ್ದು ಒರಿಜಿನಲ್, ಲೈಕ್ ತುಂಬಾ ಒಂದು ಟಿಪಿಕಲ್ ಆಗಿ ಒಂದು ಸ್ವದೇಶಿ ಭಾಷೆ ಅಂತ ಹೇಳ್ಬೋದು. ಅವರ ಮನಸ್ಸು, ಅವರ ಹೃದಯ, ಅವರ ಎಫರ್ಟ್, ಅವರ ಕಮ್ಯುನಿಕೇಶನ್, ಅವರ ಒಂದು ಬಾಂಧವ್ಯಗಳನ್ನು ಬೆಸೆಯುವ ರೀತಿ ಎಲ್ಲದೂ ಕೂಡ ತುಂಬಾ ಹಾರ್ಟ್ಲಿ ಆಗಿ ಒಂದು ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಒಂದು ವಂಡರ್ಫುಲ್ ಗ್ರೇಟ್ ಕಪಲ್. ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೇಳ್ಕೊಂಡ್ ಬಂದಿದ್ದೀರಾ. ಸೊ ಅವರು ಲೈಕ್ ಯಾವ ತರ ಮೋದಿ ಕೇರ್ನ ಒಂದು ಪ್ಯಾಷನೆಟಿಕ್ ಆಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟೋ ನೂರಾರು ಸಾವಿರಾರು ಕಷ್ಟಗಳು ಬಂದಿದೆ. ಆ ಕಷ್ಟಗಳನ್ನ ಪುಡಿ ಮಾಡಿ ಇವತ್ತು ನಿಂತ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೋದಿ ಕೇರ್. ಅದು ಒಳಗಡೆ ಸೇರ್ಕೊಂಡಿದೆ, ರಕ್ತದಲ್ಲಿ ಸೇರ್ಕೊಂಡಿದೆ. ಅವರ ಇನ್ವಾಲ್ವ್ಮೆಂಟ್, ಅವರ ತುಡಿತ, ಅವರ ಒಂದು ಡೆಡಿಕೇಶನ್, ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಯಾವತ್ತೂ ಲೈಕ್ ನೆಗೆಟಿವಿಟಿ ಅಂದ್ರೆ ಯಾವತ್ತು ನೆಗೆಟಿವಿಟಿ ಅಂತ ಬಂದೇ ಇಲ್ಲ ಅವ್ರ ಲೈಫ್ ಅಲ್ಲಿ. ಎನಿ ಟೈಮ್ ಓನ್ಲಿ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಈ ತರದ ಒಂದು ಎಕ್ಸ್ಟ್ರಾರ್ಡಿನರಿ ಪಾಸಿಟಿವಿಟಿ ಅವರು ಲೈಫ್ ಅಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ ಅನ್ನು ಮಾಡಿದ್ದಾರೆ. ತುಂಬಾ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಟೈಮ್ ಅವ್ರು ನೈಟ್ ಶಿಫ್ಟ್ ಅನ್ನು ಪ್ರಿಫರ್ ಮಾಡ್ತಾರೆ. ಯಾಕೆಂದ್ರೆ ನೈಟ್ ಶಿಫ್ಟಿಗೆ ಹೋದಾಗ ಡೇ ಟೈಮ್ ಅಲ್ಲಿ ಅವ್ರಿಗೆ ವರ್ಕ್ ಮಾಡ್ಲಿಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ. ಅವರ ಒಂದು ಡ್ಯೂಟಿನಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್. ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಅವರಿಗೆ ಏನೋ ಒಂದು ಹೊಟ್ಟೆ ಕಿಚ್ಚು ಅವರಿಗೆ, ಇವ್ರು ಎಲ್ಲಿ ಬೆಳೆದ್ ಬಿಡ್ತಾರ ಅಂತ ಹೇಳಿ. ಮೊದಲು ಟೀಕೆ ಮಾಡಿದ್ರು, ಇವ್ರು ಬೆಳೆಯೋದೇ ಇಲ್ಲ ಅಂತ ಹೇಳಿ. ಬೆಳೆದ ನಂತರ ಅವ್ರಿಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಅವ್ರು ಸಹಿಸ್ಕೊಳಕ್ ಆಗದಲ್ಲೇ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇರ್ತಾರೆ, ನೋಟಿಸ್ ಇಶ್ಯೂ ಮಾಡ್ತಾ ಇರ್ತಾರೆ, ಅವ್ರಿಗೆ ಲೀವ್ ಸ್ಯಾಂಕ್ಷನ್ ಮಾಡ್ತಿರೋದಿಲ್ಲ. ಆದ್ರೆ ಇವರು ಶಿವಾಜಿ ತುಂಬಾನೇ ಒಂದು ಡೆಡಿಕೇಶನ್, ಏನಾದ್ರೂ ಸರಿ ನಾನು ಮೋದಿ ಕೇರಿಗೆ ಬರ್ಲೇಬೇಕು ಅಂತ ಅನ್ಕೊಂಡು ತುಂಬಾ 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 ಪ್ರಯಾರಿಟಿ ಕೊಡ್ತಾ ಇರ್ತಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಒಂದು ಇದಕ್ಕೆ ಒಂದು ನೈಟ್ ಶಿಫ್ಟ್ ಅಲ್ಲಿ ಡ್ಯೂಟಿ ಮಾಡ್ಕೊಂಡು ದಿವಸಕ್ಕೆ 2 ಗಂಟೆ 3 ಗಂಟೆ ಮಾತ್ರ ನಿದ್ದೆ ಮಾಡಿ ತುಂಬಾ ದೊಡ್ಡದಾಗಿ ಟೀಮ್ ಕಟ್ಟಿದ್ದಾರೆ. ಇವರು ಬಾಗಲಕೋಟೆ ಹತ್ರ ಇವ್ರದ್ದು ಹಳ್ಳಿ, ಹುಬ್ಳಿ ಆಚೆ, ಅಲ್ಲಿ ಒಂದು ತುಂಬಾ ದೊಡ್ಡ ಟೀಮ್ ಕಟ್ಟಿದ್ದಾರೆ. ಇಲ್ಲಿಂದ ಲೈಕ್ ಬೆಂಗಳೂರಿಂದ ಅಲ್ಲಿವರೆಗೂ ಕಾರಲ್ಲಿ ಹೋಗ್ತಕ್ಕಂಥದ್ದು, ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲೆಲ್ಲ ತುಂಬಾ ದೊಡ್ಡದಾಗಿ ಟೀಮ್ ಕಟ್ಟಿದ್ದಾರೆ. ಸೊ ಏನು ಅಂತ ಹೇಳಿದ್ರೆ, ಒಂದು ಲಾಂಗ್ ಬ್ಯಾಕ್ ಸುಮಾರು ಒಂದು 16 ವರ್ಷದಿಂದ ಕುವೆಂಪು ಕಲಾಕ್ಷೇತ್ರದಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು ಶಿವಾಜಿ. ಅವಾಗಿನ್ನೂ ಕೂಡ ಬಡ್ಡಿಂಗ್ ಲೀಡರ್, ಇನ್ನು ಬೆಳೀತಾ ಇರ್ತಕ್ಕಂಥ ಲೀಡರು. ಸೊ ಆ ಟೈಮಲ್ಲಿ ಏನ್ ಟ್ರೈನಿಂಗ್ ಕೊಟ್ಟಿದ್ರು ಇವತ್ತು ಕೂಡ ನಾವು ಮರೆಯಕ್ಕಾಗಲ್ಲ. ನಮ್ಮ ಮಿರಾಕಲ್ ಚಂದ್ರು ಅವರೆಲ್ಲರೂ ಕೂಡ ನೆನ್ಪು ಮಾಡ್ಕೋತಾ ಇರ್ತಾರೆ ಶಿವಾಜಿ ಅವರ ಟ್ರೈನಿಂಗ್, ಯಾವ ತರ ನ್ಯಾಚುರಲ್ ಭಾಷೆ ಪಂಚ್ಗಳು ಹೆಂಗಿತ್ತು, ಅದು ಇವತ್ತು ಕೂಡ ಮರೆಯಕ್ಕಾಗಲ್ಲ. ಆ ತರದ ಒಂದು ದೊಡ್ಡ ದೊಡ್ಡ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ವಿಶೇಷ, ಇವರು ಊರಿಗೆ ನಾನು 2 ಸಲ ಹೋಗಿದ್ದೀನಿ. ಇವ್ರ ಊರಿಗೆ ಹೋಗುವಾಗ ಎಷ್ಟೊಂದು ಕಷ್ಟ ಆಯ್ತು ಅಂತ ಹೇಳಿದ್ರೆ, ಕಾರ್ ಎಂಟ್ರಿ ಆಗಿದ್ದು ಕಷ್ಟ ಆಗಿತ್ತು ಇವ್ರ ಊರಿಗೆ. ಇನ್ನೇನ್ ಕಾರ್ನ ಲಿಟರಲಿ ಎತ್ಕೊಂಡು ಹೋಗ್ಬೇಕು, ಆ ಲೆವೆಲ್ಗಿತ್ತು.
ತುಂಬಾ ಹಿಂದುಳಿದ ಒಂದು ಹಳ್ಳಿ. ಇವ್ರ ಹಳ್ಳಿನಲ್ಲಿ ಈಗಾಗ್ಲೇ ಒಂದು 10-12 ಜನ ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ ಒಂದು ಹಳ್ಳಿಯಿಂದ. ಇವ್ರ ಹಳ್ಳಿನಲ್ಲೇನೆ ಕನಿಷ್ಠ 25 ಕಾರ್ನ ಕೊಡಿಸ್ಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ದಾರೆ. ಕನಿಷ್ಠ ಒಂದು 50 ಜನ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಕೂಡ ಇವ್ರು ಈಗ ಇವ್ರ ಹಳ್ಳಿಯಿಂದ ಮಾತಾಡ್ತಿರೋದು. ಇವರು ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ಅಂಡ್ ಎಂಟೈರ್ ಟೀಮ್ ಅಲ್ಲಿ ಮಿನಿಮಮ್ 100 ಕಾರ್ ಒಂದು ಇವ್ರ ಟೀಮ್ ಇಂದ ಬರ್ಬೇಕು ಅಂತ, 100 ಜನ ಲಕ್ಷಾಧಿಪತಿ ಬಂದೇ ಬರ್ಬೇಕು ಅಂತ ಒಂದು ತುಂಬಾ ಸ್ಪೆಷಲ್ ಆಗಿ ಇವರು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂಡ್ ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಒಂದು ಊರಿಂದನೇ ಯಾವತ್ತು ಇವರು ಒಂದು 100 ಕಾರು ಮತ್ತೆ 100 ಜನ ಲಕ್ಷಾಧಿಪತಿ ಆಗ್ತಾರೆ. ಮತ್ತೆ ಇವ್ರ ಊರಿಂದ ಮೊದಲನೇ ಮರ್ಸಿಡೀಸ್ ಬೆನ್ಸ್ ಕಾರ್ ಅಚೀವ್ ಆಗ್ಬೇಕು ಅಂತ ಅನ್ಕೊಂಡು ಈಗಾಗಲೇ ಅವರು ಕನಸು ಕಾಣ್ತಾ ಇದ್ದಾರೆ. ಖಂಡಿತ ಇವ್ರ ಡೆಡಿಕೇಶನ್, ಇವ್ರ ಇನ್ವಾಲ್ವ್ಮೆಂಟ್, ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ನೋಡ್ತಾ ಇದ್ರೆ 100% ಅದು ಆಗೇ ಆಗುತ್ತೆ. ಯಾವಾಗ್ಲೂ ಕೂಡ ಸಮಸ್ಯೆ ಬಗ್ಗೆ ಮಾತಾಡ್ತಕ್ಕಂತ ಒಂದು ವ್ಯಕ್ತಿತ್ವ ಇಲ್ಲ ಇವ್ರ ಹತ್ರ. ಎಂತ ಸಮಸ್ಯೆ ಬಂದ್ರು ಕೂಡ ಸೊಲ್ಯೂಷನ್ ಓರಿಯೆಂಟೆಡ್ ಲೀಡರ್ಗಳಿಗೆ ಸರೆಂಡರ್ ಆಗಿರ್ತಕ್ಕಂಥದ್ದು. ಇವ್ರ ಲೀಡರ್ ಏನಿದ್ದಾರೆ ಪಾಂಡು, ಈಗಾಗಲೇ ನ್ಯಾಷನಲ್ ನ್ಯೂಸ್ ಆಗಿರ್ತಕ್ಕಂತಹ ವೆರಿ ಸೆನ್ಸೇಷನಲ್ ಲೀಡರ್ ಅಂತ ಹೇಳ್ಬೋದು. ತುಂಬಾ ಒಂದು ಲೋ ಬ್ಯಾಕ್ ಗ್ರೌಂಡ್ ಇಂದ ಬಂದು ಇವತ್ತು ತುಂಬಾ ಒಂದು ಪ್ರಖ್ಯಾತ ಲೀಡರ್ ಆಗಿರ್ತಕ್ಕಂಥ ಪಾಂಡು ಮತ್ತೆ ಶಿವಾಜಿ ಇವರಿಬ್ರು ಕೂಡ ಜೊತೆನಲ್ಲಿ ಸಾಕಷ್ಟು ಮೊಮೆಂಟ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬಾನೇ ಒಂದು ದೊಡ್ಡದಾಗಿ ಟೀಮ್ ಕಟ್ಟಿದ್ದಾರೆ. ಸೊ ಇವರ ಒಂದು ಜುಗಲ್ಬಂದಿನಲ್ಲಿ ಇವತ್ತು ವರ್ಕ್ಶಾಪ್ ನಡೆಸ್ತಾರೆ. ಒಂದು ರೆಸಾರ್ಟ್ ಗಳಲ್ಲಿ ಮುಖ್ಯವಾಗಿ ಬೂಟ್ ಕ್ಯಾಂಪ್ ನಡೆಸ್ತಾರೆ. ಸೊ ಅಲ್ಲಿ ಹಣ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇವರು ಎಷ್ಟು ಜವಾಬ್ದಾರಿ ತಗೊಂತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ, ಓನರ್ಶಿಪ್ ಮೆಂಟಾಲಿಟಿ ಇದೆ ಅಂದ್ರೆ ಎಷ್ಟೋ ಸಲ ಇವ್ರು ಕೈಯಿಂದ ದುಡ್ಡು ಕೊಡ್ಬೇಕಾಗಿ ಬಂದಿದೆ. ಆದ್ರೆ ಡೋಂಟ್ ಕೇರ್. ಸೊ ಕ್ವಾಲಿಟಿ ಕೊಡ್ಬೇಕು, ಏನೇ ಒಂದು ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರತಿಯೊಬ್ರು ಕೂಡ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಹೇಳಿ ದೊಡ್ಡ ಮಹಾನ್ ಲೀಡರ್ ನ ಇನ್ವೈಟ್ ಮಾಡಿ ಅವರಿಂದ ಟ್ರೈನಿಂಗ್ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇವ್ರ ಟೀಮ್ ಅಲ್ಲಿ ತುಂಬಾ ಜನ ಕ್ರೌನ್ ಡೈಮಂಡ್ ಬಂದಿದ್ದಾರೆ. ಪೊಲೀಸ್ ಆಫೀಸರ್ ಎಲ್ಲ ಇವತ್ತು ಇವರು ಶಿವಾಜಿ ಟೀಮ್ ಅಲ್ಲಿ ಕ್ರೌನ್ ಡೈಮಂಡ್ ಆಗಿದ್ದಾರೆ. ದೊಡ್ಡ ಒಂದು ಮೆಡಿಕಲ್ ಶಾಪ್ ಅನ್ನ ನಡೆಸಿ ಚಂದ್ರು ಅಂತೇಳಿ, ಶ್ಯಾಮಲಾ ಮೇಡಮ್, ಚಂದ್ರು RM ಅಂತೇಳಿ, ಅವರು ತುಂಬಾ ಪ್ರಖ್ಯಾತ, ಬಾಂಬೆದಲ್ಲಿ ಇದ್ದು ಮೆಡಿಕಲ್ ಶಾಪ್ ಅಲ್ಲಿ ತುಂಬಾ ಪ್ರಖ್ಯಾತರಾಗಿದ್ರು. ಅವರು ಕೂಡ ಈ ಬಿಸ್ನೆಸ್ ಅನ್ನ ತುಂಬಾ ಕಮಿಟೆಡ್ ಆಗಿ ತುಂಬಾ ದೊಡ್ಡದಾಗಿ ಟೀಮ್ ಕಟ್ಟಿ ಲಕ್ಷಗಟ್ಟಲೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಪ್ರಸಿದ್ಧ ಒಂದು DP ಓನರ್ ಕೂಡ ಆಗಿದ್ದಾರೆ. ಇವ್ರು ಹೇಳಿದ್ರೆ ನನಗೆ ಒಂದು ಬಹಳ ಇಷ್ಟ ಆಯ್ತು, ನಿಮಗೂ ಇಷ್ಟ ಆಗಿರ್ಬೋದು. ಬಿಗಿನಿಂಗ್ ಅಲ್ಲೇ ಪ್ರಾಡಕ್ಟ್ ಅನ್ನ MG ರೋಡ್ ಇಂದ ಯಲಹಂಕಕ್ಕೆ ತಗೊಂಡು ಹೋಗುವಾಗ ಮಳೆ ಬರ್ತಾ ಇತ್ತು. ನನ್ನ ಮೋದಿಕೆ ಪ್ರಾಡಕ್ಟ್ ನೆನಿಬಾರ್ದು ಅಂತ ಹೇಳಿ ಅವ್ರು ಶರ್ಟ್ನೆ ಬಿಚ್ಕೊಂಡು ಆ ಒಂದು ಪ್ರಾಡಕ್ಟ್ ಗೆ, ಸೊ ಆ ಒಂದು ಅಭಿಮಾನ ಗೌರವದಿಂದ ಆ ಪ್ರಾಡಕ್ಟ್ ನೆನಿಬಾರ್ದು ಅಂತ ಹೇಳಿ ಶರ್ಟ್ನೆ ಬಿಚ್ಚಿಟ್ಟು ಅದು ಪ್ರೊಡಕ್ಷನ್ ಮಾಡಿದ್ದು ಕೇಳಿ ತುಂಬಾನೇ ಇದು ನಿಜವಾದ ಪ್ಯಾಷನ್. ಯಾರು ಹೇಳ್ಕೊಟ್ಟಿಲ್ಲ ಇದನ್ನ, ಅದ್ಯಾವ ಪ್ರಾಡಕ್ಟ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಲಿಲ್ಲ. ಇಲ್ಲ, ನಮ್ಮ ಮೋದಿಕೆ ಪ್ರಾಡಕ್ಟ್, ಅದಕ್ಕೆ ರಕ್ಷಣೆ ಕೊಡ್ಬೇಕು, ಆ ಮೋದಿಕೆ ಪ್ರಾಡಕ್ಟೇ ಜೀವ, ಅದೇ ನಮ್ಮ ಬಂಡವಾಳ ಅಂತ ಅನ್ಕೊಂಡಿದ್ಯಲ್ಲ, ಅದು ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತಾ ಇದೆ. ಅದೇ ತರ ಸೊ ಪ್ರಿಯಾ ಪ್ರಸಿದ್ಧ ವಕೀಲರು, ಪ್ರಸಿದ್ಧ ಲಾಯರ್ ಮಗಳು, ಅವ್ರನ್ನ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇವರು ಅಂತ ಅನ್ಕೊಂಡು ಶಿವಾಜಿ ಜೊತೆ ಮದುವೆ ಮಾಡಿಕೊಟ್ಟಾಗ ನೆಕ್ಸ್ಟ್ 3 ತಿಂಗಳಲ್ಲೇ ಮೋದಿಕೆ ಸ್ಟಾರ್ಟ್ ಮಾಡ್ತಾರೆ. ಮೋದಿಕೆ ಸ್ಟಾರ್ಟ್ ಮಾಡಿದಾಗ ಮನೆಯವರು, ಅವರ ಮಾವ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂತಾರೆ, ಏನಪ್ಪಾ ಇದು ನಮ್ಮ ಅಳಿಯ ಈ ತರ ಸೋಪು ಪೇಸ್ಟ್ ಶಾಂಪ್ ಬಿಸ್ನೆಸ್ ಅನ್ನ ಮಾಡ್ತಾ ಇದಾರ, ನಾವೆಲ್ಲಿ ಮೋಸಕ್ಕೊಳಗಾದ್ವಾ ಅಂತ ಅನ್ಕೊಂಡು ಬೇಜಾರ ಮಾಡ್ತಾರೆ. ಅವರು ಆ ಟೈಮಲ್ಲಿ ಒಂದು ಸ್ಥಿತಿವಂತರಾಗಿರಲ್ಲ, ಒಂದು ಬಡತನದಿಂದ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರು. ಬೆಳಗಾಂ ಕಡೆಯಿಂದ ಹಿಡಿದು ಬೆಂಗಳೂರಿಗೆ ಬರ್ಲಿಕ್ಕೆ ಆ ಟೈಮಲ್ಲಿ ಟ್ರೈನ್ಗೆ ಬಸ್ಗೆ ಬರೋಕೆ ದುಡ್ಡಿರಲ್ಲ, ಲಾರಿನಲ್ಲಿ ಬರ್ತಾರೆ. ನೆಕ್ಸ್ಟ್ 3 ತಿಂಗಳಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರ ಹೆಂಡತಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಬಟ್ ನೆಕ್ಸ್ಟ್ ಟ್ರೈನಿಂಗ್ ಅಟೆಂಡ್ ಆಗ್ತಾ ಮೋದಿಕೆ ಪವರ್ ಅರ್ಥ ಮಾಡ್ಕೊಂಡು ಪ್ರಾಡಕ್ಟ್ ನ ಬಳಸಿದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ನನಗೆ ನನ್ನ ತಂದೆ ತಾಯಿ ಒಳ್ಳೆಯವರಿಗೇನೆ ಮದುವೆ ಮಾಡ್ಕೊಟ್ಟಿದ್ದಾರೆ. ಖಂಡಿತ ಮೋದಿಕೆ ತುಂಬಾ ಶ್ರೇಷ್ಠವಾದಂತ ಬಿಸ್ನೆಸ್, ಇದರಲ್ಲಿ ಈ ಬಿಸ್ನೆಸ್ ಅಲ್ಲಿ ಎಲ್ಲರೂ ಕೂಡ ಬೆಳೀತಕ್ಕಂತ ಆಪರ್ಚುನಿಟಿ ಇದೆ ಅಂತ ಅನ್ಕೊಂಡು ಖುಷಿ ಆಗ್ತಾರೆ. ಲಾರಿನಲ್ಲಿ ಅವ್ರು ಬೆಂಗಳೂರಿಗೆ ಬಂದಿದ್ದು, ನೆಕ್ಸ್ಟ್ ದೊಡ್ಡ ಒಂದು ಕಾರ್ಗೋ ಓನರ್ ಆಗ್ತಾರೆ. ನೆಕ್ಸ್ಟ್ ಫ್ಲೈಟ್ ಅಲ್ಲಿ ತಿರುಗಾಡ್ತಾರೆ. ಇವತ್ತು ತುಂಬಾ ಒಂದು ಪ್ರಸಿದ್ಧರಾಗಿದ್ದಾರೆ. ನೆಕ್ಸ್ಟ್ ಮರ್ಸಿಡೀಸ್ ಬೆನ್ಸ್ ಕಾರ್ ಲೆವೆಲ್ಗೆ ಈಗಾಗಲೇ ಮಾತಾಡ್ತಾ ಇದಾರೆ. ಅಂದ್ರೆ ನಿಮಗೆ ಅರ್ಥ ಆಗಿರ್ಬೋದು ಮೋದಿಕೆಯನ್ನ ಒಂದು ಪವರ್ ಏನು ಅಂತೇಳಿ. ಅವರ ಮಾವ, ಹೆಣ್ಕೊಟ್ ಮಾವ ತುಂಬಾ ನೆಗೆಟಿವ್ ಇರ್ತಾರೆ, ಆದ್ರೆ ನೆಕ್ಸ್ಟ್ ಅವರು ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗ್ತಾರೆ. ನೆಕ್ಸ್ಟ್ ಹೆಮ್ಮೆಯಿಂದ ಹೇಳ್ಕೋತಾರೆ, ನನ್ನಳಿಯ ಮೋದಿಕೆನಲ್ಲಿ ಒಂದು ದೊಡ್ಡ ಅಚೀವ್ ಮಾಡಿದ್ದಾರೆ ಅಂತೇಳಿ. ಅವ್ರ ಅತ್ತೆ ಮಾವನ್ನು ಕೂಡ ಈಗಾಗಲೇ ಮೋದಿಕೆ ಮುಖಾಂತರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಫಾರಿನ್ ಟ್ರಿಪ್ ಎಂಜಾಯ್ ಮಾಡಿದ್ದಾರೆ. ಸೊ ಅಂತ ಒಂದು ವಿಶಿಷ್ಟವಾದ ಕಾಣಿಕೆನ ಒಂದು ದಾರಿ ಎರೆದಿದ್ದಾರೆ ನಮ್ಮ ಶಿವಾಜಿ ಅವರು. ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಅದೇ ತರ ನೆಕ್ಸ್ಟ್ ಸುಗ್ರಾಮಿನ್ ಮೇಡಮ್, ಎಸ್, ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಇವರಿಗೆ ವಿಶಿಷ್ಟವಾದಂತಹ ಅವಾರ್ಡ್ ಎಲ್ಲ ಬಂದಿದೆ. ಅದ್ಯಾವುದು ಅಂದ್ರೆ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ, ಬೆಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅವಾರ್ಡ್ ಬಂದಿದೆ. ಏನಕ್ಕೋಸ್ಕರ ಅಂದ್ರೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿದ್ದಾರೆ, ಬಡತನ ನಿರ್ಮೂಲನೆ ಮಾಡಿದ್ದಾರೆ ಅಂತ ಹೇಳಿ. ಉರ್ದು ನ್ಯೂಸ್ ಪೇಪರ್ ಅಲ್ಲಿ ಇದರಲ್ಲಿ ಹೈದರಾಬಾದ್ ಅಲ್ಲಿ 2 ಪೇಜ್ ಇವ್ರ ಬಗ್ಗೆ ಆರ್ಟಿಕಲ್ ಬಂದಿದೆ. ಸ್ನೇಹಿತರೆ, ಒಂದು ಹೌಸ್ ವೈಫ್ ಆಗಿದ್ದವ್ರು ಇಷ್ಟೆಲ್ಲ ಒಂದು ಸಾಧನೆ ಮಾಡಿದ್ದಾರೆ, ಇಷ್ಟು ಪ್ರಸಿದ್ಧರಾಗಿದ್ದಾರೆ ಅಂದ್ರೆ ಯಾರು ಇವತ್ತು ಹೌಸ್ ವೈಫ್ ಬಗ್ಗೆ ಮಾತಾಡೋದಿಲ್ಲ. ಬಟ್ ಇವರು ಸಿಂಪಲ್ ಹೌಸ್ ವೈಫ್ ಅಲ್ಲ, ಎಂಟರ್ಪ್ರಿನರ್ ಆಗಿದ್ದಾರೆ. ಇವರಿಗೆ ಯಾವತ್ತು ಲೈಕ್ ತುಂಬಾನೇ ಪ್ರಸಿದ್ಧವಾದಂತಹ ಒಂದು ಟಾಯ್ಸ್ ಶಾಪ್ ಇತ್ತು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, ಆದ್ರೆ ಒಂದು ಕಾರಣಾಂತರದಿಂದ ಅಲ್ಲಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ಅಚಾನಕ್ ಆಗಿ ಏನ್ ಸಮಸ್ಯೆ ಬರುತ್ತವರಿಗೆ, ಅವ್ರ ಹಸ್ಬೆಂಡ್ ಗೆ ಮೇಜರ್ ಹೆಲ್ತ್ ಚಾಲೆಂಜ್ ಬರ್ತದೆ. ಸೊ ಆಸ್ಟ್ರೇಲಿಯಾ ಅಂಡ್ ಅಮೆರಿಕಾದ ಡಾಕ್ಟರ್ಗಳು ಕೈ ಚೆಲ್ತಾರೆ, ಏನು ಮಾಡಕ್ಕಾಗಲ್ಲ. ಇವರು ವೀಲ್ ಚೇರ್ ಅಲ್ಲಿ ಇರ್ಬೋದು, ಮ್ಯಾಕ್ಸಿಮಮ್ 15 ವರ್ಷ ಇರ್ಬೋದು ಅಂತ ಅನ್ಕೊಂಡಿದ್ದಾರೆ. ಬಟ್ 25 ವರ್ಷ ಆಯ್ತು, ಇವತ್ತು ಕೂಡ ಇನ್ನು ಚೆನ್ನಾಗಿದ್ದಾರೆ, ಹೆಲ್ದಿ ಆಗಿದ್ದಾರೆ, ವೀಲ್ ಚೇರ್ ಅಲ್ಲಿ ಇರ್ಬೋದು, ಆದ್ರೆ ಜೀವನ ಉಳಿಸ್ಕೊಂಡು ಇದ್ದಾರೆ, ಸರ್ವೈವರ್ ಆಗಿದ್ದಾರೆ ಮೋದಿಕೆ ಪ್ರಾಡಕ್ಟ್ ಇಂದಾಗಿ. ಇವರಿಗೆ ಎಷ್ಟೊಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ರಿಚೆಸ್ಟ್ ಇದು ಬ್ಯಾಕ್ ಗ್ರೌಂಡ್.
ತುಂಬಾ ಒಂದು ರಿಚೆಸ್ಟ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರು. ಇವ್ರದ್ದು ಯಾವ ತರ ಕಾಂಟ್ಯಾಕ್ಟ್, ಯಾವ ತರ ಒಂದು ಫೈನಾನ್ಷಿಯಲಿ ಫ್ರೀಡಮ್ ಅಂತ ಹೇಳಿದ್ರೆ, ಇವ್ರ ಫ್ಯಾಮಿಲಿನಲ್ಲಿ ಮದುವೆ ಆದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಗಲ್ಲ, ಪ್ಯಾಲೇಸ್ ಒಳಗಡೆನೆ ಆಗುತ್ತೆ. ನಮ್ಮ ಲೈಫ್ ಅಲ್ಲಿ ನಾವು ಪ್ಯಾಲೇಸ್ ಅಲ್ಲಿ ಅಟೆಂಡ್ ಆಗಿದ್ದು ಒಂದೇ ಒಂದು ಮದುವೆ, ಅದು ಸುಬ್ರಹ್ಮಣ್ಯ ಮೇಡಮ್ ಅವರ ಬ್ರದರ್ ಮದುವೆ. ನಮ್ಮನ್ನು ಇನ್ವೈಟ್ ಮಾಡಿದ್ರು, ಪ್ಯಾಲೇಸ್ ಒಳಗಡೆ ಮದುವೆ ಆಗಿತ್ತು. ಅಂತ ಒಂದು ಹೈಲಿ ರೆಸ್ಪೆಕ್ಟಬಲ್ ಫ್ಯಾಮಿಲಿ ಇವತ್ತು ನಮ್ಮ ಜೊತೆಗೆ ಮೋದಿ ಕೇರ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ವಿಶೇಷ. ಇವರು ಅಗೇನ್ ಇವ್ರ ಮಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಕ್ ಬರೋತ್ತಿರಲ್ಲ, ಕಿವಿ ಕೇಳ್ತಾ ಇರಲ್ಲ. ಅದು ಎಲ್ಲರೂ ಡಾಕ್ಟರ್ ಹೇಳ್ತಾರೆ ಈ ಹುಡುಗಿ ಮಾತಾಡೋದಿಲ್ಲ, ಕಿವಿ ಕೇಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿ. ಬಟ್ ಇವ್ರಿಗೆ ನಂಬಿಕೆ ಇರ್ತದೆ, ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ನ ಹೆಂಗ್ ತರ ಬಳಸ್ಕೋಬೇಕು ಅಂತ ಇರ್ತದೆ. ಮೈಂಡ್ ಸೆಟ್, ಪಾಸಿಟಿವ್ ಥಿಂಕಿಂಗ್ ಎಲ್ಲದನ್ನು ಅಳವಡಿಸ್ಕೊಂಡು ಅವ್ರ ಹಸ್ಬೆಂಡ್ ಉಳ್ಲಿಕ್ಕೂ ಕೂಡ ಕಾರಣ ಇವರ ಮೈಂಡ್ ಸೆಟ್ ಮತ್ತೆ ಮೋದಿ ಕೇರ್ನ ಫುಡ್ ಸಪ್ಲಿಮೆಂಟ್. ಅವ್ರ ಮಗಳು ಕೂಡ ಉಳಿಲಿಕ್ಕೆ ಕಾರಣ ಮೋದಿ ಕೇರ್ನ ಟ್ರೈನಿಂಗ್ಗಳು ಮತ್ತೆ ಒಂದು ಮೈಂಡ್ ಸೆಟ್ ಅಂತ ತುಂಬಾ ಕ್ಲಿಯರ್ ಆಗಿ ನಮ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದು ಏನು ಅಂದ್ರೆ, ಇಂತ ದೊಡ್ಡ ದೊಡ್ಡ ಕಾಯಿಲೆಯಿಂದ ಹೊರಗಡೆ ಬಂದು ಇವತ್ತು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ ಅವ್ರ ಹಸ್ಬೆಂಡ್ ಅವ್ರ ಮಗಳು. ಅಂದ್ರೆ ಮೈಂಡ್ ಸೆಟ್ ಕಾರಣ ಆಗಿದೆ ಅನ್ನೋದಾದ್ರೆ ಮೇಡಮ್ ಪ್ರಕಾರ, ಯಾಕೆ 2000 ಕಾರ್ನಲ್ಲಿ ನಿಮ್ದು ಒಂದು ಕಾರ್ ಇರುತ್ತೆ ಅಂತ ಹೇಳಿ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಮಾಡಿದ್ರೆ, ನಿಮ್ದು ಯಾಕೆ ಕಾರ್ ಇರಲ್ಲ ಅನ್ನೋ ಒಂದು ಚಾಲೆಂಜ್ ಕೊಡ್ತಾ ಇದ್ದಾರೆ. ನಿಮಗೆ ಮೈಂಡ್ ಸೆಟ್ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅದೇ ತರ 1000 ಮಿಲಿಯನರ್ ಏನು ಸೃಷ್ಟಿ ಮಾಡ್ಲಿಕ್ಕೆ ಹೊಟ್ಟಿದೀವಿ. ನಿಮ್ಮಲ್ಲಿ ದೃಢವಾದ ನಂಬಿಕೆ ಇದ್ದಿದೆ, ಅದರಲ್ಲಿ ಖಂಡಿತ ನೀವು ಕೂಡ ಆ ಒಂದು ಲಕ್ಷಾಧಿಪತಿ ಆಗ್ಲಿಕ್ಕೆ ನೀವು ರೆಡಿ ಇರ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಇವರಿಗೆ ಟೀಮ್ ಇರ್ಲಿಲ್ಲ, ತುಂಬಾ ವರ್ಷ ಬೇಕಾಯ್ತು. ಬಟ್ ಯಾವತ್ತು ಕೂಡ ಅರುಣ್ ಭಾರ್ಗವ್ ಸರ್, ಸುರೇಖಾ ಮೇಡಮ್ ಹಸ್ಬೆಂಡ್ ಹೇಳ್ತಾ ಇದ್ರು, ಎಷ್ಟು ದೊಡ್ಡ ಕನಸು ಕಾಣ್ತೀರಾ ಅದು ಮುಖ್ಯ ಅಲ್ಲ, ಆದ್ರೆ ಎಷ್ಟು ಲಾಂಗ್ ಆಗಿ ಕನಸು ಕಾಣ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ತುಂಬಾ ಜನ ದೊಡ್ಡ ಕನಸು ಕಾಣ್ತಾರೆ, ಕನಸು ನೆರವೇರದೇ ಇದ್ದಾಗ, ಸಮಸ್ಯೆ ಬಂದಾಗ, ಅಡ್ಡಿ ಆತಂಕ ಬಂದಾಗ ಅಲ್ಲಿ ಏನಾಗುತ್ತಾರೆ ಅಂದ್ರೆ ಟಪ್ ಆಗ್ಬಿಡ್ತಾರೆ, ಅಂದ್ರೆ ಕಳ್ಕೊಂಡ್ಬಿಡ್ತಾರೆ, ವಿಶ್ವಾಸ ಹೊರಟೋಗುತ್ತೆ, ಬೇಜಾರಾಗ್ತಾರೆ, ಡಿಪ್ರೆಷನ್ ಒಳಗಾಗ್ತಾರೆ, ಕೈ ಚೆಲ್ಬಿಡ್ತಾರೆ, ನನ್ನಿಂದ ಆಗಲ್ಲ ಅನ್ಕೋತಾರೆ. ಅದಲ್ಲ ಫ್ರೆಂಡ್ಸ್, ಏನೇ ಆಗ್ಲಿ ನಾನು ಮುಂದೆ ಒಂದು ಸಾಧನೆ ಮಾಡ್ತೀನಿ ಅನ್ನೋ ಒಂದು ಛಲ ಇರ್ಬೇಕು, ಗುರಿ ಇರ್ಬೇಕು. ಅದೇ ತರನೇ ಇವರಿಗೆ ಎಷ್ಟೋ ನನಗ್ ಗೊತ್ತಿರೋ ಪ್ರಕಾರ ಒಂದು 8-10 ವರ್ಷಗಟ್ಲೆ ಅವರಿಗೆ ಟೀಮ್ ಬರಲ್ಲ ಅವರಿಗೆ. ಆದ್ರೆ ಮೇಡಮ್ ಹೇಳ್ತಾರೆ, ಅದೆಷ್ಟೋ 500-800 ಟ್ರೈನಿಂಗ್ ಆಗಿರ್ಬೋದು ಅನ್ನೋ ಗೊತ್ತಿಲ್ಲ, ಏಕಾಂಗಿಯಾಗಿ ಅಟೆಂಡ್ ಆಗಿದ್ದಾರೆ. ಅದು ನನ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಕನ್ಸಲ್ಟೆಂಟ್ಗಳು ಏನ್ ಮಾಡ್ತಾರೆ ಅಂದ್ರೆ, ಲೀಡರ್ಗಳು ನನ್ನ ಟೀಮ್ ಇಲ್ಲ, ನಾನೇ ಬರ್ಬೇಕು, ನಾನು ಟ್ರೈನಿಂಗ್ ಅಟೆಂಡ್ ಆಗಲ್ಲ, ನನ್ನ ಟೀಮ್ ಬಂದ್ಮೇಲೆ ಅಟೆಂಡ್ ಆಗ್ತೀನಿ ಅಂತ ಅನ್ಕೊತಾರೆ. ಬಟ್ ಟೀಮ್ ಯಾವತ್ತು ಬರೋದೇ ಇಲ್ಲ, ಯಾಕೆಂದ್ರೆ ಟ್ರೈನಿಂಗ್ಗಳಿಗೆ ಬರಲ್ವಾ. ಯಾರು ಟ್ರೈನಿಂಗ್ ಅಟೆಂಡ್ ಆಗ್ತಾ ಇರ್ತಾರೆ, ಟೀಮ್ ಇರ್ಲಿ ಇಲ್ಲದೆ ಇರ್ಲಿ, ವಿತ್ ಟೀಮ್ ಆರ್ ವಿದೌಟ್ ಟೀಮ್ ಯು ಮಸ್ಟ್ ಅಟೆಂಡ್ ಟ್ರೈನಿಂಗ್ ಅನ್ನೋದನ್ನ ಮೇಡಮ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದಕ್ಕೇನೆ ಅವ್ರು ಎಷ್ಟೊಂದು ಕಾನ್ಫಿಡೆಂಟ್ ಹೇಳ್ಕೊಂಡು ನೋಡಿ. ಏನಂತ ಹೇಳಿದ್ರೆ, ನನಗೆ GBD ಆಗ್ಲಿಕ್ಕೆ 22 ವರ್ಷ ಬೇಕಾಯ್ತು. ಸೋ ವಾಟ್, ವಾವ್, ಏನಿವಾಗ ಎಷ್ಟೋ ಮಹಿಳೆಯರು ಏನು ಎಫರ್ಟ್ ಆಗ್ತಲೆ ಎಕ್ಸ್ಕ್ಯೂಸ್ ಕೊಡ್ಕೊಂಡು ಅಥವಾ ಮನೆಯಲ್ಲೇ ಇದ್ಕೊಂಡು 50 ವರ್ಷದಲ್ಲಿ ಏನು ಮಾಡಕ್ಕಾಗಲ್ಲ, ಒಂದು ಸಣ್ಣ ಅಚೀವ್ಮೆಂಟ್ ಮಾಡಕ್ಕಾಗಲ್ಲ, ಸ್ವಂತ ಅವ್ರ ಹೆಸರಲ್ಲಿ ಒಂದು 5,000 ರೂಪಾಯಿ ಸಂಪಾದನೆ ಮಾಡಕ್ಕಾಗಲ್ಲ, ಅವ್ರ ಕಾರ್ ತಗೊಳ್ಳಿಕ್ಕೆ ಮೋದಿ ಕೇರ್ ನಲ್ಲಿ ಸುಮಾರು 15-16 ವರ್ಷ ಬೇಕಾಗಿರ್ಬೋದು. ಸೋ ವಾಟ್, ಅದಕ್ಕೇನು ಇವಾಗ ತುಂಬಾ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಒಂದು ಮನೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅಂತಿಂತ ಮನೆ ತಗೊಳ್ಳಿಲ್ಲ ಇವರು. ಇಷ್ಟು ಲೇಟ್ ಆಯ್ತು, ಪ್ರಾಬಬ್ಲಿ 21 ವರ್ಷ 22 ವರ್ಷ ಆಯ್ತು. ಆದ್ರೆ ಅವರು ಒಂದು ಸೂಪರ್ ಲಕ್ಸುರಿ ಮನೆಗೆ ಎಷ್ಟು ಅಂದ್ರೆ 9 ಕೋಟಿ ಬೆಲೆ ಬಾಳ್ತಕ್ಕಂಥ ಮನೆಗೆ ಓನರ್ ಅದು. ಅದಕ್ಕೆ 21 ವರ್ಷ ಬೇಕಾಯ್ತು. ಸೊ ವಾಟ್, ಎಸ್, ವೆರಿ ಕ್ಲಿಯರ್ ಮೆಸೇಜ್ ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮನ್. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಲೀಡರ್ ಆಗಿರೋ ರೀತಿ ಬಹಳ ಸ್ಪಷ್ಟವಾಗಿದೆ, ಬಹಳ ಒಂದು ವಿಶಿಷ್ಟವಾಗಿದೆ. ಅವ್ರಿಗೂ ಮತ್ತೆ ಭಾಷೆ ಪ್ರಾಬ್ಲಮ್, ಕನ್ನಡ ಗೊತ್ತಿರ್ಲಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ, ಮನೆಯಲ್ಲಿ ಇತ್ಕೊಂಡು. ಯಾಕೆಂದ್ರೆ ಫಾರ್ಮಲ್ ಎಜುಕೇಶನ್ ಜಾಸ್ತಿ ಇಲ್ಲ ಇವರಿಗೆ. ಬಟ್ ಏನಪ್ಪಾ ಅಂದ್ರೆ ಲೀಡರ್ ಆಗ್ಬೇಕು ಅನ್ನೋದಿತ್ತು, ಒಂದು ಟ್ರೈನರ್ ಆಗ್ಬೇಕು ಅನ್ನೋ ಒಂದು ಇದಿತ್ತು. ಏನಂದ್ರೆ ನಾನು ಲೀಡರ್ ಆದ್ರೆ, ಟ್ರೈನರ್ ಆದ್ರೆ ಎಷ್ಟು ಜನಗಳಿಗೆ ನಾನು ವ್ಯಾಲ್ಯೂ ಆಡ್ ಮಾಡ್ತೀನಿ ಅಂತ ಬಹಳ ಖುಷಿ ಇತ್ತು ಇವರಿಗೆ. ನಾನು ಜನಗಳ ಲೈಫ್ ಅಲ್ಲಿ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಹೇಳಿ. ಅದೇ ತರನೇ ಇವರು ಏನ್ ಮಾಡಿದ್ರು ಅಂದ್ರೆ, ಅವಾಗ ನನಗೆ ಈಗಲೂ ನೆನಪಿದೆ, ಮೇಡಮ್ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರು, ಎಲ್ಲದಕ್ಕೂ ಆಡಿಯೋ ರೆಕಾರ್ಡ್ ಮಾಡ್ಕೊತಿದ್ರು, ಟೇಪ್ ರೆಕಾರ್ಡ್ ತಗೊಂಡ್ಬರ್ತಾ ಇದ್ರು, ವಾಕ್ಮನ್ ತಗೊಂಡ್ಬರ್ತಾ ಇದ್ರು ಎನಿ ಟೈಮ್. ಆ ಕಾಲದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 21 years ಬಿಫೋರ್ ನಾನು ಮಾತಾಡ್ತಾ ಇದ್ದೀನಿ. ಯಾವ ಟ್ರೈನಿಂಗು ಮಿಸ್ ಮಾಡ್ಕೊತಿರ್ಲಿಲ್ಲ. ಮಕ್ಳು ಇರ್ತಿದ್ರು, ಮಕ್ಳು ಕರ್ಕೊಂಡ್ಬರ್ತಾ ಇದ್ರು, ಅದನ್ನೆಲ್ಲ ಕೂಡ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರು, ಕಂಠಪಾಠ ಮಾಡ್ತಾ ಇದ್ರು, ಸ್ಕ್ರಿಪ್ಟ್ ಬರ್ಕೋತಾ ಇದ್ರು, ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ರು. ಇವತ್ತು ಪ್ರಖ್ಯಾತ ಲೀಡರ್ ಆಗಿದ್ದಾರೆ. ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಟ್ರೈನರ್, ಟಾಪ್ 5 ಜನ ಬೆಸ್ಟ್ ಪ್ರಾಡಕ್ಟ್ ಟ್ರೈನರ್ ತಗೊಂಡ್ರೆ ಐ ಥಿಂಕ್ ನನ್ನ ಪ್ರಕಾರ ಟಾಪ್ 2 or ಟಾಪ್ 3 ನಲ್ಲಿ ಬರ್ತಾರೆ ಸುಬ್ರಹ್ಮಣ್ಯ ಮೇಡಮ್. ಯೂಟ್ಯೂಬ್ ಅಲ್ಲಿ ಸಿಕ್ಕಾಬಿಟ್ಟೆ ಅವ್ರದ್ದು ವಿಡಿಯೋ ಕೂಡ ಇದೆ, ಅದನ್ನ ನೀವು ನೋಡ್ಬೋದು. ಅದೇ ತರ ಸೊ ಈಗಾಗ್ಲೇ ಮೇಡಮ್ ಒಂದು ತುಂಬಾ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಅಂಡ್ ಮಕ್ಕಳಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸಿದ್ರು. ಅಂಡ್ ಗ್ರ್ಯಾಂಡ್ ಮದುವೆ, ನಾವು ಕೂಡ ಇವರು ಮಕ್ಕಳ ಮದುವೆಗೆಲ್ಲ ಅಟೆಂಡ್ ಆಗಿದ್ದೀವಿ. ವೆರೈಟಿ, ತುಂಬಾನೇ ಒಂದು ರಾಯಲ್ ವೆಡ್ಡಿಂಗ್ ಅಂತ ಹೇಳ್ಬೋದು, ಸೆಲೆಬ್ರಿಟಿಗಳ ವೆಡ್ಡಿಂಗ್ ತರ ಇತ್ತು. ಎಷ್ಟು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದಾರೋ ಗೊತ್ತಿಲ್ಲ ಆ ಮದುವೆಗೆ. 100% ಮೋದಿ ಕೇರ್ ಇನ್ಕಮ್ ಇಂದ ಅಂತ ಅವರು ಖುಷಿಯಿಂದ ಹೇಳ್ಕೊತಾ ಇದ್ದಾರೆ. ಅಂಡ್ ಮೋದಿ ಕೇರ್ ನಲ್ಲಿ ಬರೀ ದುಡ್ಡಿದ್ದರ ಬಡವರಷ್ಟೇ ಬರ್ತಾರೆ ಅಂತ ಅಲ್ಲ, ಮಿಡಲ್ ಕ್ಲಾಸ್ ಅಷ್ಟೇ ಅಂತಲ್ಲ, ಶ್ರೀಮಂತರು ಬರ್ತಾರೆ ಅಂತ ಇವ್ರ ಎಕ್ಸಾಂಪಲ್. ಇವ್ರಿಗೇನು ಖುಷಿ ಅಂತ ಹೇಳಿದ್ರೆ ಬ್ಲೆಸ್ಸಿಂಗ್ಸ್ ಅನ್ನ ಕೌಂಟ್ ಮಾಡ್ತಾ ಇದ್ದಾರೆ. ತುಂಬಾ ಜನಗಳ ಬ್ಲೆಸ್ಸಿಂಗ್ಸ್ ಏನ್ ಸಿಗ್ತಾ ಇದೆ, ಅದಕ್ಕೆ ಇವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಗಿನಿಂಗ್ ಅಲ್ಲಿ ಇವ್ರ ಮಗ ಹೊಸ ಜನರೇಷನ್ ಹುಡುಗ, ಒಳ್ಳೆ MBA ಮಾಡ್ಕೊಂಡು ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಅವನಿಗೆ ಬಿಸ್ನೆಸ್ ಇಷ್ಟ ಆಗಿರ್ಲಿಲ್ಲ. ಬಟ್ ಅವನಿಗೆ ಕೊರೋನಾ ಟೈಮಲ್ಲಿ ಜಾಬ್ ಸಮಸ್ಯೆ ಆಯ್ತು. ಆ ಟೈಮಲ್ಲಿ ಎಲ್ಲ ಟ್ರೈನಿಂಗ್ ಅಟೆಂಡ್ ಸ್ಟಾರ್ಟ್ ಮಾಡಿದ ಅವನು.
ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಈಗ ಜಾಬ್ ನ ಕೂಡ ಬಿಟ್ಬಿಟ್ಟು ಫುಲ್ ಟೈಮ್ ಮೋದಿ ಕೇರ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗ ಅರ್ಥ ಆಗಿದೆ, ಎಸ್ ಮೋದಿ ಕೇರ್ ಅಲ್ಲಿ ಒಂದು ರಾಯಲ್ ಲೈಫ್ ಇದೆ, ಪ್ಯಾಸಿವ್ ಇನ್ಕಮ್ ಇದೆ, ಒಂದು ಅದ್ದೂರಿಯಾದಂತ ಒಂದು ಕ್ಯಾರಿಯರ್ ಇದೆ ಅಂತ ಅರ್ಥ ಆಗಿರೋದಕ್ಕೆ ಈಗ ಮಗ ಕೂಡ ಮೋದಿ ಕೇರ್ ಬಂದಿರೋದಕ್ಕೆ ತುಂಬಾ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಸುಬ್ರಾಮಿನ್ ಮೇಡಮ್ ಅವರಿಗೆ. ನೆಕ್ಸ್ಟ್ ನೀವು ನೋಡಿದ್ರಿ ನಮ್ಮ ಯೂತ್ ಸೂಪರ್ ಐಕಾನ್ ಅಂಡ್ ಮೋಸ್ಟ್ ಡೈನಾಮಿಕ್ ಲೀಡರ್ ಪ್ರವೀಣ್ ಅವರ ಒಂದು ಪಂಚ್ ಲೈನ್. ಕೆಲವು ನಿಮಿಷ, 2 ನಿಮಿಷ ಅಷ್ಟೇ ಮಾತಾಡಿದ್ದು, ಆದ್ರೆ ಎಷ್ಟೊಂದು ಮಹತ್ವಪೂರ್ಣವಾದಂತ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ಆರ್ಟ್ ಟಚಿಂಗ್ ಮೆಸೇಜ್. ಓಕೆ, ಟೈಮ್ ಇದ್ರೆ ಗಂಟೆಗಟ್ಟಲೆ ಟ್ರೈನಿಂಗ್ ಕೊಡ್ತಾರೆ. ವಾಪಸ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯೂಟ್ಯೂಬ್ ಅಲ್ಲಿ ಕೂಡ ಅವ್ರದ್ದೆಲ್ಲ ವಿಡಿಯೋ ಇದೆ, ಅದನ್ನ ನೀವು ನೋಡ್ಬೋದು. ಅಂಡ್ ಸ್ವದೇಶಿ ಭಕ್ತರಾಗಿ ಮೋದಿ ಕೇರ್ಗೆ ಬಂದಿದ್ದು 28 ದಿನ ICU ನಲ್ಲಿ ಇರ್ತಾರೆ. ತುಂಬಾ ವಿಚಿತ್ರವಾದ ಕಾಯಿಲೆ, ಮಗು ಹುಟ್ಟಿದೆ, ಹೆಣ್ಮಗು ಹುಟ್ಟಿದೆ, ಮಗು ನೋಡಕ್ ಮೋಸ್ಟ್ಲಿ ಆಗಿಲ್ಲ ಇವರಿಗೆ, ಇಮಿಡಿಯೇಟ್ಲಿ ಕಾಯಿಲೆ ಬೀಳ್ತಾರೆ. ಅಂಡ್ 20 ಲಕ್ಷ ಅವ್ರಿಗೆ ಖರ್ಚಾಗ್ತದೆ ಹಾಸ್ಪಿಟಲ್ ಅಲ್ಲಿ. ಅಂತಿಂತವ್ರಾಗಿದ್ರೆ ಬಹಳ ಕಷ್ಟ ಇತ್ತು, ಅದೆಷ್ಟು ಸಾಲ ಎಲ್ಲ ಮಾಡಿ ಇರೋಬರೋ ಆಸ್ತಿ ಎಲ್ಲ ಸೇಲ್ ಮಾಡ್ಕೋಬೇಕಾಗಿತ್ತು. ಅಂಡ್ ಅಗೈನ್ ಸ್ಪೆಷಾಲಿಟಿ ಇಸ್ ಪ್ರವೀಣ್ ಅವರಿಗೆ ಮೋದಿ ಕೇರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಒಳ್ಳೆ ಬ್ಯಾಕ್ ಗ್ರೌಂಡ್, ಸಿಕ್ಕಾಪಟ್ಟೆ ಆಸ್ತಿ ಇದೆ, ತುಂಬಾ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ. ಹಾಗಾಗಿ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಇತ್ತು. ಬಟ್ ಮೋದಿ ಕೇರ್ ನಲ್ಲಿ ಇಷ್ಟ ಆಗಿದ್ದು ಏನಕ್ಕೆ ಅಂದ್ರೆ ಬೇರೆ ಬಿಸ್ನೆಸ್ ಅಲ್ಲಿ ಯಾರನ್ನು ಬೆಳೆಸಕ್ಕಾಗಲ್ಲ, ನಾನ್ ಮಾತ್ರ ಎಷ್ಟು ಬೇಕಾದ್ರೂ ಬೆಳಿಬಹುದು. ಆದ್ರೆ ಇಲ್ಲಿ ಮೋದಿ ಕೇರ್ ನಲ್ಲಿ ಎಷ್ಟೋ ಜನಗಳ ಜೀವನ ಬದಲಾಯಿಸಬಹುದಲ್ಲ ಅಂತಕ್ಕೊಂದು ವಿಚಾರಕ್ಕೆ ಇವತ್ತು ಮೋದಿ ಕೇರ್ಗೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇವ್ರು ಯಾವ ತರ ಸೇವೆ ಮಾಡ್ತಾ ಇದ್ದಾರೆ, ಯಾವ ತರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವ ತರ ಪ್ರತಿಯೊಬ್ಬರಿಗೂ ಕೇರ್ ತಗೊಂತಾ ಇದ್ದಾರೆ ಅಂದ್ರೆ, ಸೊ ಈಗಾಗ್ಲೇ ಅವಾಗ್ಲೇ ವಿಜಯ್ ಸರ್ ಅನೌನ್ಸ್ ಮಾಡಿದ್ರು, ಇವರ ಒಂದು ಡೌನ್ ಲೈನ್ಗಳು ಎಷ್ಟು ಅಭಿಮಾನಿಗಳಾಗಿದ್ದಾರೆ, ಪ್ರೀತಿನ ಇವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರು ಯಾವ ತರ ಪ್ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರವೀಣ್ ಮತ್ತೆ ಚೇತನ ಭಾರದ್ವಾಜ್ ಇವರ ಒಂದು ಫೋಟೋನ ಹೃದಯದ ಹತ್ರ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಈ ವಿಚಾರ ಅಪ್ ಟು ಟಾಪ್ ಮ್ಯಾನೇಜ್ಮೆಂಟ್ ಸಮೀರ್ ಮೋದಿ ಅವ್ರಿಗೂ ಹೋಗಿದೆ. ಮ್ಯಾನೇಜ್ಮೆಂಟ್ ಅವರು ಕೂಡ ಈ ಫೋಟೋ ತರಿಸ್ಕೊಂಡಿದ್ದಾರೆ. ಏನಿದು ಎಲ್ಲ ಕೇಳಿಸ್ಕೊಳಕ್ ಸಾಧ್ಯನೇ ಇಲ್ಲ. ಎಲ್ಲ ಫಿಲಂ ಸ್ಟಾರ್ಗಳದ್ದು ಫೋಟೋ ಹಾಕೋತಾ ಇರ್ತಾರೆ, ಅಥವಾ ಅವ್ರ ಲವರ್ದು ಫೋಟೋ ಹಾಕೋತಾ ಇರ್ತಾರೆ, ಅಚ್ಚೆ ಹಾಕ್ಸ್ಕೊತಾ ಇರ್ತಾರೆ. ಬಟ್ ಇಲ್ಲಿ ಒಬ್ಬ ಅಪ್ಲೈನ್ ಲೀಡರ್ದು ಅವರ ಫೋಟೋನ ಅಚ್ಚೆ ಹಾಕ್ಸ್ಕೊತಾ ಇದ್ದಾರೆ ಹೃದಯದ ಹತ್ತಿರ ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿಯ ಒಂದು ಕಾಳಜಿ, ಈ ವ್ಯಕ್ತಿಯ ಶಕ್ತಿ ಏನು, ನೀವು ಸುಮ್ಮನೆ ದೇಶಭಕ್ತಿಯಿಂದ ಅನ್ಕೊಂಡು ಮಾತಾಡೋದಲ್ಲ, ಆದ್ರೆ ಜನಗಳಿಗೋಸ್ಕರ ಏನಾದ್ರು ಮಾಡ್ಬೇಕು ಅನ್ನೋ ತುಡಿತಾ ಇದೆ. ಹಾಗಾಗಿ ಯಾವತ್ತು ಕೂಡ ಪ್ರವೀಣ್ ಹೇಳ್ತಾನೆ ಇರ್ತಾರೆ, ಈ ಒಂದು ಇಂಡಿಯಾದಲ್ಲಿ ಮಿನಿಮಮ್ ಇಷ್ಟು ಒಂದು 5-6 ವರ್ಷದಲ್ಲಿ ಕನಿಷ್ಠ 10,000 ಜನಗಳು ಲಕ್ಷಾಧಿಪತಿಗಳು ಆಗ್ಬೇಕು, ಇವ್ರ ಟೀಮಿಂದ ಒಂದು ದೊಡ್ಡ ಕೊಡುಗೆ ಆಗ್ಬೇಕು, ತುಂಬಾ ಜನಗಳು ಶ್ರೀಮಂತರಾಗ್ಬೇಕು ಅಂತ ಒಂದು ಕನಸು ಕಾಣ್ತಿದ್ದಾರೆ. ಅವರೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಂಗ್ ಆಗ್ಬೇಕು, ಅವರೆಲ್ಲರೂ ಬಡತನದಿಂದ ಹೊರಗಡೆ ಬರ್ಬೇಕು ಅಂತ ಒಂದು ದೊಡ್ಡ ಕನಸನ್ನ ಕಾಣ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇವರ ಒಂದು ಟೀಮ್ ಅಲ್ಲಿ ತುಂಬಾ ದೊಡ್ಡ ಫ್ಯಾಮಿಲಿಯವರು, ಎಕ್ಸಾಂಪಲ್ ಒಂದು ಕಾರ್ತಿಕ್, ನಾಗೇಂದ್ರ ಅಂಡ್ ರಶ್ಮಿ ಮೇಡಮ್ ಅಂತ ಹೇಳಿ ಫ್ಯಾಮಿಲಿ ಇದ್ದಾರೆ. ಅವರು ಲೈಕ್ ಒಂದೇ ಫ್ಯಾಮಿಲಿಯಿಂದ ತುಂಬಾ ರೆಪ್ಯೂಟೆಡ್ ಜಾಬ್ ಅಲ್ಲಿ ಇದ್ದವರು. ತುಂಬಾ ಜನ ಅನ್ಕೋತಾರೆ ಜಾಬ್ ಇಲ್ಲದೆ ಇದ್ದವರು ನಿರುದ್ಯೋಗಿಗಳು ಬರ್ತಾರೆ ಮೋದಿ ಕೇರ್ಗೆ ಅನ್ಕೊಂತಾರೆ. ಇಲ್ಲ, ಇಲ್ಲಿ ಲೈಕ್ ಒಬ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಇನ್ನೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಇನ್ನೊಬ್ರು ಟೀಚರ್ ಆಗಿದ್ರು. ಈ ಎಲ್ಲಾ ದೊಡ್ಡ ರೆಸ್ಪೆಕ್ಟಬಲ್ ಪೋಸ್ಟ್ ನ ಪಕ್ಕಕ್ಕೆ ಇಟ್ಬಿಟ್ಟು ಫುಲ್ ಟೈಮ್ ಮೋದಿ ಕೇರ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರ ಟೀಮ್ ಅಲ್ಲಿ ಕಾರ್ತಿಕ್ 2 ಲಕ್ಷ ಮೇಲ್ ಸಂಪಾದನೆ ಮಾಡ್ತಿದ್ದಾರೆ. ಅಂಡ್ ನಾಗೇಂದ್ರ, ಸೊ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಫುಲ್ ಟೈಮ್ ಮಾಡ್ತಿದ್ದಾರೆ, ಅವರು ಲಕ್ಷಾಂತರ ಸಂಪಾದನೆ ಮಾಡ್ತಿದ್ದಾರೆ. ಸಾಕಷ್ಟು ಎಕ್ಸಾಂಪಲ್ ಇದೆ ಈ ತರ. ಇದು ಇನ್ನು ಆರಂಭ ಮಾತ್ರ. ಅದೇ ತರ ಸೊ ಇವರಿಗೆ ಒಂದು ಕಾಯಿಲೆ ಆದಾಗ ಚಲನವಲನ ಇರ್ಲಿಲ್ಲ, ಬಟ್ ಪ್ಯಾಷನ್ ಇತ್ತು, ಎಲ್ಲರ ಪ್ರೇಯರ್. ಅವಾಗ ಎಲ್ಲರ ರಿಲೇಷನ್ಸ್ ಜಾಸ್ತಿ ಬಂದಿರಕ್ ಆಗ್ಲಿಲ್ಲ, ಅವ್ರ ಸಿಸ್ಟರ್ ಇದ್ರು, ಆದ್ರೆ ಮೋದಿ ಕೇರ್ ಫ್ಯಾಮಿಲಿ ಇತ್ತು. ಮೋದಿ ಕೇರ್ ಫ್ಯಾಮಿಲಿ ಎಲ್ಲರೂ ಕೂಡ ಇವ್ರಿಗೆ ವಿಶಸ್ ಅನ್ನ ಕಳಿಸಿದ್ರು, ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ರು, ಅದೇ ತರ ಪ್ರೇಯರ್ ಮಾಡಿದ್ರು. ಇವರು ಬೆಡ್ ಅಲ್ಲಿ ಮನೆಯಲ್ಲಿ ಇಟ್ಕೊಂಡು ಆ ಬೆಡ್ ಅಲ್ಲೇ ಕುತ್ಕೊಂಡು ಎಲ್ಲರೂ ಕೂಡ ನೋಡ್ಲಿಕ್ಕೆ ಅಂತ ಬರ್ತಿದ್ರು. ಅದೇ ಟೈಮಲ್ಲಿ ಇವರು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು. ಇವರಿಗೆ ಒಂದು ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಇದ್ದು ತುಂಬಾ ಒಂದು ಬೆಳೀತಾ ಹೋದ್ರು. ಅಂಡ್ ಇವರಿಗೆ ಏನೋ ಒಂದು ವಿಶೇಷ ಅಂದ್ರೆ ಪ್ಯಾಸಿವ್ ಇನ್ಕಮ್. ಆ ಟೈಮಲ್ಲಿ ಇವ್ರಿಗೆ ಏನಾದ್ರು ಇನ್ಕಮ್ ಬರ್ದೇ ಇದ್ರೆ ಸ್ವಲ್ಪ ಕಷ್ಟ ಆಗಿರೋದು ಲೈಫು. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬಂತು ಹಾಸ್ಪಿಟ್ಲಿಗೋಸ್ಕರ, ಬಟ್ ಮೋದಿ ಕೇರ್ ಇರೋದಕ್ಕೋಸ್ಕರ ಅಷ್ಟೊಂದು ಇನ್ಕಮ್ ತಗೊಳಿಕ್ ಆಯ್ತು ಇವ್ರಿಗೆ. ಇಷ್ಟೊಂದು ಪ್ಯಾಸಿವ್ ಇನ್ಕಮ್ ಬಗ್ಗೆ ತುಂಬಾ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಮತ್ತೆ ಇಲ್ಲ, ಡಾಕ್ಟ್ರು 2.5 ವರ್ಷ ಮಿನಿಮಮ್ ಬೇಕು ಇವ್ರಿಗೆ ಅಂತ ಹೇಳಿದ್ರು. ಬಟ್ 2-3 ತಿಂಗಳಲ್ಲೇನೆ ಮತ್ತೆ ಕಾರ್ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಒಂದು 6 ಮಂತ್ ಒಳಗಡೆನೆ ಮೈಸೂರಿಂದ ಹುಬ್ಳಿವರೆಗೂ ಕಾರ್ ತಗೊಂಡು ಫೀಲ್ಡ್ ವರ್ಕ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಒನ್ ಟೈಮ್ ಅಲ್ಲಿ ಸೊ ಸುಮಾರು ಒಂದು 5 ವರ್ಷದ ಹಿಂದೆ ಒಂದು ಸ್ಪೆಷಲ್ ಆಗಿ ಒಂದು ಅಚೀವ್ಮೆಂಟ್ ಇತ್ತು. ಅದೇನಪ್ಪಾ ಅಂದ್ರೆ ಟಾಪ್ 50 ಅಂತ ಹೇಳಿ ರೇಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅವಾಗ ಒಂದು ಕರ್ನಾಟಕದಿಂದ 2 ಸ್ಪೆಷಲ್ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ ಪ್ರವೀಣ್ ಭಾರದ್ವಾಜ್, ಚೇತನ ಇವರು ಕೂಡ ಒಬ್ರು. ಅಂಡ್ ಕಂಪ್ನಿಯವರು 7.5 ಲಕ್ಷ ಇನ್ವೆಸ್ಟ್ ಮಾಡಿ ಲಂಡನ್ಗೆ ಕರ್ಕೊಂಡು ಹೋದ್ರು. ಸಮೀರ್ ಮೋದಿ ಸರ್ ಮತ್ತೆ ಟಾಪ್ ಲೀಡರ್ ಜೊತೆ ಲಂಡನ್ಗೆ ಹೋಗ್ಬಿಟ್ಟು ಗ್ರ್ಯಾಂಡ್ ರಾಯಲ್ ಲೈಫ್ ಅನ್ನ ಎಂಜಾಯ್ ಮಾಡ್ಕೊಂಡ್ ಬಂದ್ರು. ಅಲ್ಲಿ ಲಂಡನ್ ಒಂದು ಸೈಟ್ ಸೀಯಿಂಗ್ ನ ಯಾವ ತರ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಮಾಡಿಸಿದ್ರು. ಇಬ್ಬಿಬ್ರು ಲೀಡರ್, 3 ಜನ ಲೀಡರ್ಗಳಿಗೆ ಒಂದು ಹೆಲಿಕಾಪ್ಟರ್ ನ ಹೈರ್ ಮಾಡಿ ಸಮೀರ್ ಸರ್ ಕಳ್ಸಿಕೊಟ್ಟಿದ್ರು. ಆ ತರ ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡಿದ್ರು. ಅದೇ ತರನೇ ಇವರು ಒಂದು ವಿಶಿಷ್ಟವಾದ ಒಂದು ಪಂಚ್ ಕೊಟ್ಟಿದ್ದಾರೆ. ಹುಟ್ಟು ದರಿದ್ರ ಆಗಿದ್ರೇನಂತೆ, ಸಾವು ಚರಿತ್ರೆ ಆಗಿರ್ಬೇಕು ಅಂತ ಹೇಳಿ ಬಿಲ್ ಗೇಟ್ಸ್ ಮಾತು ನೆನಪಿ ಬರುತ್ತದೆ.
ಹುಟ್ಟುವಾಗ್ಲೇ ನೀವು ಬಡವನಾಗಿದ್ರೆ ಅದು ನಿಮ್ಮ ತಪ್ಪಲ್ಲ. ಯಾರೋ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿರಲ್ಲ, ನಾನು ಬಡವನಾಗುಡ್ಸು, ನನ್ನನ್ನು ಶ್ರೀಮಂತನಾಗುಡ್ಸು ಅಂತ ಹೇಳಿ. ಆದ್ರೆ ಸಾಯುವಾಗ್ಲೂ ಬಡವನಾಗಿ ಸತ್ರೆ ಆ ತಪ್ಪು ಖಂಡಿತ ನಿನ್ನದೇ ಅಂತಕ್ಕದ್ದನ್ನ ಒಂದು ಏನ್ ಹೇಳಿದ್ದಾರೆ ಅದಕ್ಕೆ ಮ್ಯಾಚ್ ಆಗೋ ತರ ಪ್ರವೀಣ್ ಅವರು ತುಂಬಾ ಜನಗಳ ಬಡವರು ಮಧ್ಯಮ ವರ್ಗದವರ ಜೀವನನ ಶ್ರೀಮಂತಿಕೆಗೊಳಿಸ್ಬೇಕು ಅಂತ ಅನ್ಕೊಂಡು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಅಂಡ್ ಅವ್ರು ಇನ್ನೊಂದು ಮೆಸೇಜ್ ಅನ್ನು ಕೊಟ್ಟರು, ನಾವಿಲ್ಲಿ 5 ಸ್ಟಾರ್ ಹೋಟೆಲ್ ಎಂಜಾಯ್ ಮಾಡ್ತಿದೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ನಮ್ಮ ತಂದೆ ತಾಯಿಗಳು ಎಲ್ಲಿದ್ದಾರೆ, ಅವ್ರು ಯಾವ ತರ ಇದ್ದಾರೆ, ಅವರು ಒಂದು ಆರ್ಡಿನರಿ ಒಂದು ಗುಡಿಸ್ದಲ್ಲಿದ್ದಾರಾ ಅಥವಾ ಚಾಪಿನಲ್ಲಿ ಮಲಗ್ತಾ ಇದ್ದಾರಾ, ಅಥವಾ ಅವ್ರ ಲೈಫ್ ರಾಯಲ್ ಆಗಿದೆಯಾ, ಅದನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ, ಈ ಜವಾಬ್ದಾರಿನ ನಾವೆಲ್ಲರೂ ಕೂಡ ನಿಭಾಯಿಸಬೇಕಾಗಿದೆ. ಅಂಡ್ ನೆಕ್ಸ್ಟ್ ಈ ತರದ ಒಂದು ಟ್ರೈನಿಂಗ್ ಇಂದ ನಿಮಗೆ ಈಗಾಗಲೇ ಅರ್ಥ ಆಗ್ತಾ ಇದೆ ಪ್ರತಿ ಲೀಡರ್ದು ಕೂಡ ಏನು ಪವರ್ ಇದೆ ಅಂತ ಹೇಳಿ. ಅವರು ಒಂದು ಅಚೀವ್ ಮಾಡಿದಕ್ಕೋಸ್ಕರ ಯಾವ ತರ ಅಚೀವ್ ಆಗಿದ್ದಾರೆ ಅಂದ್ರೆ, ಅವ್ರು ಇವತ್ತು ಮಾಡೆಲ್ ಆಗಿದ್ದಾರೆ, ಅವ್ರ ತರ ಆಗ್ಬೇಕು ಅಂತ ನೀವೆಲ್ಲರೂ ಕನಸು ಕಾಣ್ತಾ ಇದ್ದೀರಾ. ಇದು ನಿಮಗೂ ಸಾಧ್ಯ. ಯಾವಾಗೆಲ್ಲ ನೀವು ಒಂದ್ ಲೆವೆಲ್ ಅಚೀವ್ ಆಗ್ತೀರಾ, ಯಾರನ್ನೋ ಮಾಡೆಲ್ ಆಗಿ ಇಟ್ಕೊಂಡಿರ್ತೀರಾ, ನೆಕ್ಸ್ಟ್ ನೀವು ಅಚೀವ್ ಆದ್ಮೇಲೆ ನೀವ್ ಯಾರಿಗೋ ಮಾಡೆಲ್ ಆಗಿರ್ತೀರಾ, ನೀವ್ ಯಾರಿಗೂ ಸ್ಫೂರ್ತಿ ಆಗಿರ್ತೀರಾ. ಹಾಗಾಗಿ ನಿಮ್ಮ ಸ್ಫೂರ್ತಿ ಇನ್ನು ಜಾಸ್ತಿ ಆಗ್ತಾ ಹೋಗ್ಲಿ. ಇಷ್ಟು ಜನಗಳ ಏನು ಅಚೀವ್ಮೆಂಟ್ ಇದೆ, ಕಮಿಟ್ಮೆಂಟ್ ಇದೆ, ಅವರ ಹಾರ್ಡ್ ವರ್ಕ್ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಅವ್ರ ಲೀಡರ್ಶಿಪ್ ಇದೆ, ಅದನ್ನ ಡೂಪ್ಲಿಕೇಟ್ ಮಾಡಿ. ಅವ್ರಿಗೆ ಏನ್ ಸಿಕ್ಕಿದೆ ಅದು ಮಾತ್ರ ನೋಡ್ಕೋಬೇಡಿ, ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ನೀವು ಅದನ್ನ ಅಳವಡಿಸ್ಕೊತಾ ಹೋಗಿ. ಯಾಕೆಂದ್ರೆ ಯಾವ ಫೀಲ್ಡ್ ಅಲ್ಲೂ ಯಾವ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಶ್ರೀಮಂತರು ಕೂಡ ತಮ್ಮ ಒಂದು ಸೀಕ್ರೆಟ್ ನ ಹಂಚ್ಕೊಳ್ಳೋದಿಲ್ಲ. ಅಥವಾ ಯಾರಾದ್ರೂ ಟ್ರೈನಿಂಗ್ ಕೊಡಕ್ ಬರ್ತಾರೆ ಅಂದ್ರೆ ಬುಕ್ ಅಲ್ಲಿ ಓದಿರೋದನ್ನ ಬಂದು ಟ್ರೈನಿಂಗ್ ಕೊಡ್ತಾರೆ, ಅಥವಾ ಟ್ರೈನರ್ ಆಗಿ ಟ್ರೈನಿಂಗ್ ಕೊಡ್ತಾರೆ, ಲೈಫ್ ಅಲ್ಲಿ ಸಾಧ್ಯ ಮಾಡಿರಲ್ಲ. ಬಟ್ ಇಲ್ಲಿ ಸಾಧನೆ ಮಾಡಿ, ಯಶಸ್ಸನ್ನ ಸಂಪಾದನೆ ಮಾಡಿ, ಬೇರೆಯನ್ನು ಬೆಳೆಸಿ ಅವರು ಜೀವನದ ಒಂದು ಸಾಧನೆ, ಜೀವನದ ಒಂದು ಹೋರಾಟದ ಒಂದು ತರಬೇತಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇದನ್ನ ಅಳವಡಿಸ್ಕೊಳ್ಳಿಕ್ಕೆ ಸಿದ್ಧರಾಗಿ. ಸೊ ನೆಕ್ಸ್ಟ್ ಅಗೈನ್ ಇವತ್ತು ಈಗ ಟ್ರೈನಿಂಗ್ ಆದ ನಂತರ ನೆಕ್ಸ್ಟ್ ಗುರುವಾರ, ಸೊ ಮಾರ್ನಿಂಗ್ ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಇಂದ ಟ್ರೈನಿಂಗ್ ಇರಲ್ಲ, ಅದು ರೀಕ್ರಿಯೇಷನ್ ಇರ್ತದೆ. ಇವತ್ತು 7 ಗಂಟೆಗೆ ಈ ಟ್ರೈನಿಂಗ್ ನ ರೀಟೆಲಿಕಾಸ್ಟ್ ಇರ್ತದೆ, ಸಂಜೆ 7 ಗಂಟೆಗೆ. ಎಲ್ರಿಗೂ ಲಿಂಕ್ ಕಳಿಸ್ಕೊಡಿ ಅಟೆಂಡ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ ನಾಳೆ 7 ಗಂಟೆಗೆ ರೀಕ್ರಿಯೇಷನ್ ಇರ್ತದೆ. ನಿಮ್ಮ ಲೀಡರ್ ಇದರಲ್ಲಿ ಐಡಿ ನಲ್ಲಿ ರೀಕ್ರಿಯೇಷನ್ ಇರ್ತದೆ. ಇದನ್ನೆಲ್ಲದನ್ನು ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋಗಿ. ಅಂಡ್ ಶುಕ್ರವಾರ ಫೆಸ್ಟಿವಲ್ ಇರೋದ್ರಿಂದ, ಗೌರಿ ಗಣೇಶ ಫೆಸ್ಟಿವಲ್ ಇರೋದ್ರಿಂದ ನಿಮಗೆ ನಮ್ಮ ಪ್ಲಾಟ್ಫಾರ್ಮ್ ಇಂದ ಯಾವುದೇ ಟ್ರೈನಿಂಗ್ ಇರೋದಿಲ್ಲ. ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಒಂದು ನಿಮ್ಮೆಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಆ ಫೆಸ್ಟಿವಲ್ ಎಂಜಾಯ್ ಮಾಡಿ. ಸೊ ಅದೇ ತರ ಸ್ನೇಹಿತರೆ, ನೆಕ್ಸ್ಟ್ ಶನಿವಾರ ವೆರಿ ವೆರಿ ಸ್ಪೆಷಲ್ ಡೇ. ಒಂದು ಲೈಕ್ ಮಾಮೂಲಿ ವಿಶಿಷ್ಟವಾದಂತಹ ಒಂದು ಪರಿವರ್ತನೆ ಅಂತೂ ನಾವು ಇದು ಪ್ಲೇ ಮಾಡ್ತಾ ಇದ್ದೀವಿ. 7 ಗಂಟೆಗೆ ಪರಿವರ್ತನೆ ಇರ್ತದೆ, ಹೊಸಬ್ರನ್ನ ನೀವು ಬಿಲ್ಡ್ ಮಾಡಿ ನಿಮ್ ಟೀಮ್ ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ. ಅದಾದ ನಂತರ 9 ಗಂಟೆಗೆ 8:50ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜೀವನದ ಉದ್ದೇಶ ಮತ್ತು ಸಾರ್ಥಕತೆಯ ಜೀವನ, ಇದ್ರ ಭಾಗ 3 ಸದ್ಯಕ್ಕೆ ಫುಲ್ ಸ್ಟಾಪ್ ಬಿಡ್ತಾ ಇದ್ದೀನಿ, 3ಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಆದ್ರೂ 3ನೇದು ಮಾತ್ರ ರಿಯಲ್ ಕ್ಲೈಮ್ಯಾಕ್ಸ್, ಅಲ್ಟಿಮೇಟ್ ಆಗಿರ್ತಕ್ಕಂಥ ಗ್ರ್ಯಾಂಡ್ ಎಕ್ಸಾಂಪಲ್ ಸ್ಟೋರಿ ಜೊತೆಗೆ ನಿಮ್ಮ ಜೀವನ ಸಾರ್ಥಕತೆ ಯಾವ ತರ ಮಾಡ್ಕೋಬೇಕು, ನಿಮ್ಮ ಹುಟ್ಟಿಗೆ ಒಂದು ಅದ್ಭುತವಾದಂತಹ ಉದ್ದೇಶ ಕಂಡ್ಕೊಳ್ಳಿಕ್ಕೆ ಮತ್ತೊಂದು ರೂಪ ಕೊಡ್ಲಿಕ್ಕೆ ನಾನು ಬರ್ತಾ ಇದ್ದೀನಿ. ಅಂಡ್ ಅದಕ್ಕಿಂತ ಮುಂಚೆ ಪಾರ್ಟ್ 1 ಪಾರ್ಟ್ 2 ನ ಎಲ್ಲರೂ ನೋಡಿರಿ. ಇನ್ನೊಂದ್ಸಲ ನೋಡಿಬೇಕಾದ್ರೆ ನಿಮ್ ಜನಗಳಿಗೂ ಅಷ್ಟೇ ನೋಡ್ಲಿಕ್ಕೆ ಮೋಟಿವೇಟ್ ಮಾಡಿ. ಅಂಡ್ ಪಾರ್ಟ್ 3ಗೆ ಎಲ್ಲರೂ ಬಿಲ್ಡ್ ಮಾಡಿ. ಬರೀ ಮೋದಿಕೆ ನೋಡುವಂತೆ ಎಲ್ಲ ಪ್ರಾಸ್ಪೆಕ್ಟಿಂಗ್ ಟೂಲ್ ತರ ನೀವು ಬಳಸ್ಕೊಬಹುದು. ಎಂತೆಂತ ಮಹಾನ್ ವ್ಯಕ್ತಿಗಳು VVIP ಗಳೆಲ್ಲ ನೋಡ್ಬಿಟ್ಟು ಅದಕ್ಕೆ ಒಳ್ಳೊಳ್ಳೆ ಒಂದು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ರೆಡಿ ಆಗಿ ಸ್ನೇಹಿತರೆ. ಅದೇ ತರ ನೆಕ್ಸ್ಟ್ ಭಾನುವಾರ 7 ಗಂಟೆಗೆ ಶುರುವಾತಿದೆ ನಿಮಗೆ ಇದು ಬೇಸಿಕ್ ಟ್ರೈನಿಂಗ್, ವಾಟ್ ಟು ಡೂ ಅಂತಕ್ಕಂಥ ನಿಮಗೆ ಟ್ರೈನಿಂಗ್ ಬರ್ತಕ್ಕಂಥ ಒಂದು ಸ್ಪೆಷಲ್ ಡೇ ಆಗಿ ಬರ್ತಾ ಇದೆ ನಿಮಗೆ. ಮತ್ತೆ ಸೋಮವಾರ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಿಮ್ಮ ಎದುರುಗಡೆ ಬರ್ತಾ ಇದೀವಿ. ಆಗ ನಾವು ಮತ್ತೆ 3 ಜನ ವೆರಿ ಪವರ್ಫುಲ್ ಲೀಡರ್ಗಳು, ಸೀನಿಯರ್ ಮೋಸ್ಟ್ ಲೀಡರ್, ಮೋದಿ ಕೇರ್ ಕರ್ನಾಟಕದ ಪಿಲ್ಲರ್ ಅಂತ ಹೇಳ್ಬೋದು. ಅದರಲ್ಲಿ ಒಬ್ರು ರೂರಲ್ ಸೂಪರ್ ಸ್ಟಾರ್, ಆಲ್ ಓವರ್ ಇಂಡಿಯಾದಲ್ಲಿ ಒಂದು ದೊಡ್ಡ ಮಿರಾಕಲ್ ಕ್ರಿಯೇಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದೊಡ್ಡ GBD ಕ್ರಿಯೇಟ್ ಆಗ್ಲಿ ಕಾರಣ ಆಗಿರ್ತಕ್ಕಂಥ ರವಿ ಕುಲಕರ್ಣಿ ಅವ್ರದ್ದು ಟ್ರೈನಿಂಗ್ ಇರುತ್ತೆ. ನೆಕ್ಸ್ಟ್ ಮತ್ತೆ ಫೀನಿಕ್ಸ್ ಪಕ್ಷಿ ಅಂತಾನೆ ಪ್ರಖ್ಯಾತ ಆಗಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಲೀಡರ್, ಸೊ ವೆರಿ ಬೆಸ್ಟ್ ಟ್ರೈನರ್, ಪಾಪ್ಯುಲರ್ ಲೀಡರ್ ಅರುಣ್ ನಾಗಶ್ರೀ, ಅರುಣ್ ಅವ್ರು ಬರ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಮಹಾನ್ ಟೀಮ್ ಹುಟ್ಟಿ ಕಾರಣ ಆಗಿರ್ತಕ್ಕಂಥ, ಸೈಲೆಂಟ್ ಆಗಿ ಇಟ್ಕೊಂಡು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ, ಶ್ರೀನಿವಾಸ್ ಬರ್ತಾ ಇದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಅವರ ಒಂದು ಸಕ್ಸಸ್ ಸೀಕ್ರೆಟ್ ಕೂಡ ನಿಮ್ ಎದುರುಗಡೆ ಬರ್ತಾ ಇದೆ. ಈಗ ನೀವೆಲ್ಲರೂ ಕೂಡ ರೆಡಿ ಆಗ್ಬೇಕು. ಸಾರ್ಥಕ ಸಮ್ಮಿಲನದ ಬ್ಯಾನರ್ ಅಡಿನಲ್ಲಿ 1000 ಮಿಲಿಯನರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮಗೆ ಗುರುವಾರ ಟ್ರೈನಿಂಗ್, ಫಸ್ಟ್ ಟ್ರೈನಿಂಗ್ ಸಿಗುತ್ತೆ ನಿಮಗೆ. ಸೊ ಒಂದು ನೆಕ್ಸ್ಟ್ ಗುರುವಾರ, ಈ ಗುರುವಾರ ಅಲ್ಲ. ಸೊ ಆ ಟ್ರೈನಿಂಗ್ ಅಲ್ಲಿ ಸೆಲೆಕ್ಟೆಡ್ ಯಾರೆಲ್ಲ ಸೆಲೆಕ್ಟ್ ಆಗ್ತೀರಾ, ಸೆಲೆಕ್ಟ್ ಆಗ್ಲಿಕ್ಕೆ ನಿಮ್ಮಲ್ಲಿ ಕೆಪಾಸಿಟಿ ಇರಬೇಕು, ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಮಿಟ್ಮೆಂಟ್ ಇರಬೇಕು. ನೀವು ಅಂದ್ರೆ ಎಕ್ಸ್ಕ್ಯೂಸ್ ಕೊಡದ ರೀತಿಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇರಬೇಕು, ಲೀಡರ್ಗೆ ಸರೆಂಡರ್ ಆಗಿ ರೆಡಿ ಇರಬೇಕು, ಎಲ್ಲ ಟ್ರೈನಿಂಗ್ ಅಟೆಂಡ್ ರೆಡಿ ಇರಬೇಕು. ಸೊ ಈ ತರ ನಿಮ್ ಲೀಡರ್ ನಿಮ್ನ ಡಿಸೈಡ್ ಮಾಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ರು ಇಲ್ವೋ ಅಂತ ಹೇಳಿ. ಸೆಲೆಕ್ಟ್ ಆಗಿರೋರಿಗೆ ಸ್ಪೆಷಲ್ ಪ್ರೋಗ್ರಾಮ್ ಸಿಗುತ್ತೆ ನಿಮಗೆ. ಸೊ ಇಷ್ಟನ್ನು ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ಗೆ ಅಳವಡಿಸ್ಕೊಳ್ಳಿ, ಆಕ್ಷನ್ ರೆಡಿ ಆಗಿ. ಸೊ ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.